ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಹಾಯ್ ಕಂಟೆಸ್ಟೆಂಟ್ಸ್, ಸ್ನ್ಯಾಪ್ಡೀಲ್ ವತಿಯಿಂದ ನಿಮಗೆಲ್ಲ ಒಂದು ವಿಶೇಷ ಅವಕಾಶ ಬಂದಿದೆ. ನಿಮಗೆ ಬೇಕಾದ ಯಾವುದೇ ವಸ್ತುಗಳನ್ನು snapdeal.com ನಲ್ಲಿ ಆರ್ಡರ್ ಮಾಡಬಹುದಾಗಿದೆ. ಶಾಪಿಂಗ್ ಮಾಡಿ ಮಜಾ ಮಾಡಿ. ಲೈಫ್ ಸೂಪರ್ ಗುರು ಮನೆಯಿಂದ ಒಂದು ಶೇರ್ಸ್ ತಗೊಂಡು ಇದೇ ಭೋಜಮ್ಮ ಹುಡುಕ್ತಾ ಇದ್ದೀನಿ ನಾವು ಅವಾಗಿಂದ. ನೋಡಿ, ಸ್ಮಾರ್ಟ್ ಫೋನ್ಸ್ ಅಂತಿದೆ, ಬಡ್ಜೆಟ್ ಫೋನ್ಸ್ ಅಂತಿದೆ. ಸೂಪರ್ ಸೀನಿಯರ್ ಜಾಲಿ ಜೂನಿಯರ್ ಗಳಿಗೆ ಈಗ ಸ್ನ್ಯಾಪ್ ಡೀಲ್ ನಲ್ಲಿ ಡೀಲ್ ಮಾಡೋ ಸಮಯ. ಸಿಕ್ಕಿದ್ದೆ ಚಾನ್ಸ್ ಅಂತ ಬಿಡ್ ಬ್ಯಾಗ್ ಹಾಕೊಳ್ಳೋಕೆ ಎಲ್ರದ್ದು ಸ್ಕೆಚ್. Welcome to Ren Presents Live Super Guru powered by snapdeal.com. ಇದು ಜನರೇಷನ್ ಗಳ ಓರು countdown 3. ಫಿನಾಲೆಗೆ ಉಳ್ಕೊಂಡಿರೋದು ಕೇವಲ 3 ದಿನ. ಜಾಲಿ ಜೂನಿಯರ್ಸ್ ಸೂಪರ್ ಸೀನಿಯರ್ಸ್ ಬುದ್ಧಿಗಳನ್ನ ಯೋಚನೆಗಾಗಿ ಬಳಸದೆ ಯೋಜನೆಗಾಗಿ ಬಳಸಿ ಇಲ್ಲಿವರೆಗೂ ಬಂದಿದ್ದಾರೆ. ಇನ್ನೇನಿದ್ರು 3ಕ್ಕೆ ಮುಕ್ತಾಯ, ಹೊಸ ಜೀವನ ಆರಂಭ. ಅದಕ್ಕೂ ಮುಂಚೆ ಮತ್ತೊಂದು ಮಹಾ ಟಾಸ್ಕ್ ಏನಂತ ಹೇಳೋಣ. ಅದಕ್ಕಿಂತ ಮುಂಚೆ ನಮ್ಮ ಜೋಡಿ ವಾರಿಯರ್ಸ್ ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ದ ಜೋಡಿ ವಾರಿಯರ್ಸ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಜಾಲಿ ಜೂನಿಯರ್ಸ್ ಅಂಡ್ ಸೂಪರ್ ಸೀನಿಯರ್ಸ್ ಹೆಂಗಿದ್ದೀರಾ? ಸೂಪರ್. ಇವತ್ತು snapdeal.com ಜೋಡಿಗಳ ನಂಟನ್ನ ಪರೀಕ್ಷೆ ಮಾಡೋ ಟೈಮ್. ಅದಕ್ಕೆ ಅಂತಾನೆ ನಿಮ್ಮನ್ನ ಬರ್ತಿದ್ದಂಗೆ ಸೆಪರೇಟ್ ಮಾಡಿ ನಿಲ್ಸಿದೀವಿ. ಒಂದು ಕಡೆ ಜೂನಿಯರ್ಸ್, ಇನ್ನೊಂದು ಕಡೆ ಸೀನಿಯರ್ಸ್. ಸೊ ಈ ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ಜೂನಿಯರ್ಸ್ ಸೀನಿಯರ್ಸ್ ಹತ್ರ ಮಾತಾಡೋಂಗಿಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಹತ್ರ ಮಾತಾಡೋಂಗಿಲ್ಲ. ಕೈ ಸನ್ನೆ, ಬಾಯಿ ಸನ್ನೆ, ಕಣ್ ಸನ್ನೆ ಏನು ಮಾಡಂಗಿಲ್ಲ. ರಾಜಕೀಯ ಮಾಡೋ ಹಾಗಿಲ್ಲ. ಎಸ್ಪೆಷಲಿ ಸೌಮ್ಯ, ರಾಜಕೀಯ ಬರಂಡಿ ಸರ್. ಅಕಸ್ಮಾತ್ ಏನಾದ್ರು ಸಣ್ಣಗೇನೆ ಮಾಡಿದ್ರೆ ಶಿಲ್ಪ ಗೊತ್ತಾಗತ್ತಾ ನಿಮ್ಗೆ? ನೀವು ಕಣ್ಣಿಗೆ ನೋಡ್ದ ಅವಾಗ ಸೂಚನೆ ಎಲ್ಲ ಕೊಡ್ತಾ ಇರ್ತೀರಲ್ಲ ಸರ್, ನಿಮ್ಗೆ ಗೊತ್ತಿಲ್ದಂಗೆ ಮಾಡ್ಬಿಡ್ತಾರೆ ಸರ್. ಇವತ್ತು ಆದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಮೈನಸ್ ಪಾಯಿಂಟ್ ಗಳಿರುತ್ತೆ. ಹೋಗಿ ಬಂದು 2.5 ತಿಂಗಳಾಯ್ತು. ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದೀರಾ, ದುಃಖ ಆದಾಗ ಶೇರ್ ಮಾಡ್ಕೊಂಡಿದ್ದೀರಾ, ಸಂತೋಷನ ಹಂಚ್ಕೊಂಡಿದ್ದೀರಾ, ಪಾರ್ಟಿ ಮಾಡಿದೀರಾ, ಕಿತ್ತಾಡ್ಕೊಂಡಿದ್ದೀರಾ. ಸಮ್ಟೈಮ್ಸ್ ಹೊಡೆಯೋ ಲೆವೆಲ್ಗೂ ಹೋಗಿದೆ. ಆದ್ರೂ ಕೂಡ ನಿಮ್ಮಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ಅನ್ಕೋತೀವಿ. ಅದ್ರ ಜೊತೆ ಒಬ್ರಿಗೊಬ್ಬರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಜೋಡಿಗಳಾಗಿ ಅವರವರ ಮನೆ ಬಗ್ಗೆ, ಅವರ ಕೆಲಸಗಳ ಬಗ್ಗೆ, ಈ ಶೋ ಇಂದ ಅವ್ರ ಆಚೆ ಇದ್ದಾಗ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಅವರ ಲೈಫ್ ಅಲ್ಲಿ ಅವ್ರು ಏನೇನ್ ಮಾಡ್ತಾ ಇದ್ರು, ಪ್ರತಿ ಒಂದು ವಿಚಾರನು ಬಹುಶಃ ನೀವೆಲ್ಲ ಡಿಸ್ಕಸ್ ಮಾಡ್ಕೊಂಡಿರ್ತೀರಾ, ರೈಟ್? ಆ ತರ ಡಿಸ್ಕಸ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇವತ್ತು snapdeal.com ಜೋಡಿಗಳ ನಂಟನ್ನ ಇವತ್ತು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಹೌದು ಸರ್. ಏನ್ ಅರ್ಥ ಆಯ್ತು? ಅದೇ ಕಟ ಸುಖ ಅವ್ರ ಮನೆ ಕಷ್ಟ ನಾವು ಕೇಳ್ಬೇಕು, ನಮ್ಮ ಮನೆ ಕಷ್ಟ ಅವ್ರು ಕೇಳ್ಬೇಕು ಅಂತ ಅರ್ಥ ಆಗಿದೆ. ಅಲ್ಲ, ಕೇಳ್ಕೊಂಡು ಆಗೋಯ್ತು, ಇವಾಗ ಕೇಳೋದಲ್ಲ, ಈಗ ಹೇಳೋದು. ಎಸ್ ಸರ್. ಸೊ ಟಾಸ್ಕ್ ಏನು ಅಂತ ಹೇಳಕ್ಕಿಂತ ಮುಂಚೆ ದೇವಮರೆ ಸೊ ನಿಮ್ಮ ಜೋಡಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀವಿ. ನಾವು ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರನ ನಿಮ್ಗೆ ಗೊತ್ತಿದ್ರೆ ಇಲ್ಲಿಂದ ಓಡ್ತೀರಾ. ಮುಂದೆ ಕಾಣ್ತಿದ್ಯಲ್ಲ ಆ ಮರಕ್ಕೆ ಗಂಟೆಗಳನ್ನ ಕಟ್ಟಿದೀವಿ. ಆ ಗಂಟೆಗೆ ಯಾರು ಮೊದಲು ಹೋಗಿ ನೋಡಿದಿರೋ ಅವರಿಗೆ ಪ್ರಶ್ನೆ ಮತ್ತೆ ಕೇಳಿ ಉತ್ತರವನ್ನ ಪಡ್ಕೊಳ್ಳಾಗುತ್ತೆ. ಒಂದ್ ಟೈಮ್ ತಪ್ಪಾಗಿ ಉತ್ತರ ಹೇಳಿದ್ರೆ 2ನೇ ಸಲ ಯಾರು ಗಂಟೆನ ಹೊಡೆದಿರ್ತಾರೋ ಅವರಿಗೆ ಆ ಪ್ರಶ್ನೆ ಪಾಸ್ ಆಗುತ್ತೆ. ಯಾರು ಎಷ್ಟು ಉತ್ತರ ಕೊಡ್ತಾರೋ ಅವ್ರಿಗೆ 10 ಪಾಯಿಂಟ್ಸ್ ಆಡ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿಂದ ಓಡೋಗೋದಿದೆಯಲ್ಲ ಮುಂದ್ಗಡೆ ಟ್ರ್ಯಾಕ್ ತುಂಬಾ ಖಾಲಿ ಅನ್ಸ್ತಾ ಇದೆ ಅಲ್ವಾ? ಪ್ರತಿಯೊಂದು ಪ್ರಶ್ನೆಗೂ ಹೋಗಿ ಗಂಟೆನ ಹೊಡೆಯೋದಕ್ಕಿಂತ ಮುಂಚೆ ನೀವು ಅಲ್ಲೊಂದು ಟಾಸ್ಕ್ ನ ಮಾಡಿ ಅಲ್ಲಿಂದ ಹೋಗಿ ಗಂಟೆನ ಹೊಡಿತೀರಾ. ಓಕೆ, ಸೊ ನಾವು ನಿಮಗೆ ಕೇಳ್ತಾ ಇರೋದು ಜೂನಿಯರ್ಸ್ಗೆ ಸೀನಿಯರ್ಸ್ಗಳ ಬಗ್ಗೆ ಪ್ರಶ್ನೆ, ಸೀನಿಯರ್ಸ್ಗೆ ಜೂನಿಯರ್ಸ್ಗಳ ಬಗ್ಗೆ ಪ್ರಶ್ನೆ. ಸೊ ಈಗ ಕ್ವೆಶ್ಚನ್ ನ ಕೇಳೋ ಟೈಮ್. ಟಾಸ್ಕ್ ಮುಗಿಯೋವರೆಗೂ ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಮಾತಾಡೋಂಗಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಮಾತಾಡಿದ್ ನಮಗ್ ಗೊತ್ತಾದ್ರೆ 50 ಪಾಯಿಂಟ್ ಅಲ್ಲೇ ಕಮ್ಮಿ ಆಗತ್ತೆ. ಓಕೆ, ಸೊ ಈಗ ಮೊದಲನೇ ರೌಂಡ್ ನ ಶುರು ಮಾಡೋಣ. ಸೊ ನಾವು ಪ್ರಶ್ನೆ ಕೇಳ್ತೀವಿ, ಉತ್ತರ ಗೊತ್ತಿರೋರು ಮನಸ್ಸೊಳಗಡೆ ಉತ್ತರನ ಇಟ್ಕೊಂಡು ಇಲ್ಲಿಂದ ಓಡೋಗ್ತೀರಾ.
ನಿಮ್ಮ ಮುಂದೆ ಒಂದಷ್ಟು ಟಾಸ್ಕ್ ಗಳಿರುತ್ತೆ. ಟಾಸ್ಕ್ ನ ಮುಗಿಸ್ಕೊಂಡು ಬೆಲ್ ಮಾಡ್ತೀರಾ. ಎಲ್ಲಿ ಬೆಲ್ ಮಾಡ್ತಿರೋ ಆ ಜಾಗದಲ್ಲಿ ನಿಮ್ಮ ಉತ್ತರನ ನಾವು ಕೇಳ್ತೀವಿ. ಅಲ್ಲಿ ನೀವು ಉತ್ತರನ ಕೊಡ್ಬೇಕು. ಓಕೆ ಓಕೆ, ಮೊದಲನೇ ಕ್ವೆಶ್ಚನ್ ಜೂನಿಯರ್ಸ್ ಬರುತ್ತೆ. ನಿಮ್ಮ ಮೊದಲನೇ ರೌಂಡ್ ನ ಟಾಸ್ಕ್ ಏನ್ ಗೊತ್ತಾ? ಓಡೋಗಿ ಆ ಮ್ಯಾಟ್ ಮೇಲೆ ನಿಂತ್ಕೋತೀರಾ, ಉಲ್ಟಾ ನಿಂತ್ಕೊಂಡು ಉಲ್ಟಾ ಓಡ್ತೀರಾ, ಹೋಗಿ ಗಂಟೆ ಹೊಡಿತೀರಾ. ಯಾರು ಮೊದಲು ಗಂಟೆ ಹೊಡಿತಾರೋ ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತೀವಿ. ಅಕಸ್ಮಾತ್ ಅವ್ರು ತಪ್ಪಾಗಿ ಹೇಳಿದ್ರೆ ಸೆಕೆಂಡ್ ಯಾರು ಗಂಟೆ ಹೊಡೆದಿರ್ತಾರೋ ಅವ್ರನ್ನ ಕ್ವೆಶ್ಚನ್ ಕೇಳ್ತೀವಿ. ಸೊ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಜೂನಿಯರ್ಸ್ಗೆ ಬರ್ತಿರುವಂತಹ ಮೊದಲನೇ ಪ್ರಶ್ನೆ, ನಿಮ್ಮ ಜೋಡಿಯ ಅಂದ್ರೆ ನಿಮ್ಮ ಸೀನಿಯರ್ನ ಚಪ್ಪಲಿ ಅಳತೆ ಎಷ್ಟು? ಆ ಹಿಂದೆ ತಿರು ಓಡ್ಬೇಕಾದ್ರೆ ಇನ್ನೂ ಫಾಸ್ಟ್ ಆಗಿ ಓಡೋಣ ಅನ್ಕೊಂಡು ಓಡ್ದೆ ರೈಟ್ ನೋಡ್ತೀನಿ, ಅಭಿ ಬಿದೋಗ್ಬಿಟ್ಟು ಅಯ್ಯೋ ಇನ್ನೂ ಖುಷಿ ಆಗ್ಬಿಡ್ತು, ಇನ್ನೂ ಸ್ಪೀಡ್ ಆಗಿ ಹೋದೆ. ಸೆಕೆಂಡ್ ಮೊದಲು ಗಂಟೆ ಹೊಡೆದಿದ್ದು ಶರತ್, 2 ಶಿಲ್ಪಾ, 3 ಅಭಿ, 4 ಸೌಮ್ಯ. ಓಕೆ ಶರತ್, ನೀನ್ ಮೊದಲು ಹೋಗಿ ಗಂಟೆನ ಹೊಡೆದೆ. ನೋಡೋಣ ನಿನ್ನ ಆನ್ಸರ್ ಕರೆಕ್ಟ್ ಆಗಿದ್ಯಾ ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ ನಿನ್ಗೆ 10 ಪಾಯಿಂಟ್. ಓಕೆ, ಸೊ ದೇವಮ್ಮ ಅವರ ಚಪ್ಪಲಿಯ ಸೈಜ್ ಎಷ್ಟು? 5 ಸರ್. 5. ದೇವಮ್ಮ, ಎಸ್ ಸರ್. ಸೊ ಶರತ್ ಸಿಗ್ತಾ ಇದೆ 10 ಪಾಯಿಂಟ್. ಎಸ್. ಅಲ್ಲ, ನೀವು ಚಪ್ಪಲಿ ಎಲ್ಲಿ ತಗೋತೀರಾ? ಮಕ್ಳಂಗಡಿಗೆ ಹೋಗ್ತೀರಾ? ತುಂಬಾ ಚಿಕ್ಕದು ಸರ್ ನನ್ನ ಕಾಲ್. ನಿಮ್ ಪಾತ ತೋರಿಸಿ ಒಂದ್ಸತಿ. 5 ಇಂಚು. ಓ, ಇಷ್ಟೇ ಇದೆಯಲ್ರಿ? ಎಸ್. ಸರಿಯಾದ ಉತ್ತರನ ಶರತ್ ಕೊಟ್ಟಿದ್ದಾನೆ. ಈಗ ಅವನ ಅಕೌಂಟ್ ಅಲ್ಲಿ 10 ಪಾಯಿಂಟ್ ಇದೆ. ಓಕೆ ಜೂನಿಯರ್ಸ್ ಬನ್ನಿ. ಶಿಲ್ಪಾ, ಫರ್ನಾಂಡಿಸ್ ಅವರ ಚಪ್ಪಲಿ ಸೈಜ್ ಎಷ್ಟು? ಅವ್ರು ತುಂಬಾ ದೊಡ್ಡದಿದೆ ಸರ್. ಇಷ್ಟೂರೇ ಇರ್ಲಿ, ಸೈಜ್ ಎಷ್ಟು? ಸರ್ ಇಲ್ಲ, ನನಗೆ ಮುಂಚೆ ಅದು ಶೂ ಬಗ್ಗೆ ಮಾತಾಡಿದ ಜ್ಞಾಪಕ ಇತ್ತು. ಎಷ್ಟು? ಸರ್ 9. 9. ಫರ್ನಾಂಡಿಸ್ ಸರ್ ಕರೆಕ್ಟ್. ಅಯ್ಯೋ, ಸರಿಯಾದ ಉತ್ತರ. ಫಸ್ಟ್ ಹೋಗಿದ್ದಿದ್ರೆ ನಿಮ್ಗೊಂದು 10 ಪಾಯಿಂಟ್ ಬರ್ತಿತ್ತು. ಸೌಮ್ಯ, 8. ರಮಪುರೆ ಅಕ್ಕ, ಇದು ಯಾವಾಗ ಡಿಸ್ಕಸ್ ಮಾಡ್ಕೊಂಡಿದ್ರಿ? ಇಲ್ಲ, ಇದು ಮಾತಾಡುವಾಗೆಲ್ಲ ಇದೆಲ್ಲ ಬರ್ಬೋದು. ಅವ್ರು ಕೇಳಿದ್ದ ನಿಮ್ ಚಪ್ಪಲಿ ಸೈಜ್ ಎಷ್ಟು ಹೇಳಿ, ಗೊತ್ತು ನಮಗೂನು ಅಂತ. ಅಭಿ, ಭುಜಮ್ಮ ಚಪ್ಪಲಿ ಸೈಜ್ ಎಷ್ಟು? ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ, ಬಟ್ 5 ಅಂತ ಅನ್ಕೊಳ್ತೀನಿ. 5 ಭುಜಮ್ಮ? 6. 6. ಅಭಿ, ನೀನು ಗಂಟೆ ಹೊಡೆದಿದ್ರು ಬರ್ತಿದ್ ಪಾಯಿಂಟ್ ಗಂಟೆನೆ. ಈಗ ಪ್ರಶ್ನೆ ಹೋಗ್ತಾ ಇರೋದು ಸೀನಿಯರ್ಸ್ ಗಳಿಗೆ. ಸೀನಿಯರ್ಸ್, ನೀವು ಕೂಡ ಉಲ್ಟಾ ಹೊಡ್ತೀರಾ. ಉಲ್ಟಾ ಹೊಡಿ ಯಾರು ಬೇಗ ಗಂಟೆನ ಹೊಡಿತೀರಾ ಅವ್ರಿಗೆ ನಾವು ಪ್ರಶ್ನೆನ ಕೇಳ್ತೀವಿ. ಓಕೆ ಓಕೆ, ನಿಮ್ಮ ಪಾರ್ಟ್ನರ್ ಗಳ ಸೊಂಟದ ಸೈಜ್ ಎಷ್ಟು? ಓಡಿ ಹಿಂದೆ ಓಡುವಾಗ ಹೈ ಆಗಿತ್ತು, ಅದರಿಂದ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಲಿ ಆಗ್ಲಿಲ್ಲ. ನಾವು ಒಂದ್ಸರಿ ಬಿದ್ದೆ. ಯಾಕೆ? ಅವ್ರು ಕೇಳಿರೋ ಕ್ವಶನ್ಗೆ ನನಗೆ ಉತ್ತರ ಗೊತ್ತಿರಲಿಲ್ಲ. ಸುಮ್ಮನೆ ಯಾಕೆ ಓಡೋಗೋದು ಅಂತ ಸೌಮ್ಯನ ಕೂಗ್ತಾ ಇದ್ದಾಳೆ. ಕೊನೆಗೆ ರಿವರ್ಸ್ ಓಡೋದೆ. ಕೆಳಗ್ ಬಿದ್ದಕ್ಕ ನೋವಾಯ್ತೀರಿ ಸರ್. ತೂಕ ಜಾಸ್ತಿ ಹೊಟ್ಟೆ. ಹೋದಮರೆ, ಅಭಿ ಸೊಂಟದ ಸೈಜ್ ಎಷ್ಟು? 32. ಎಷ್ಟು? ಕರೆಕ್ಟ್ ಸರ್, ಕರೆಕ್ಟ್. 32. ಯಾವಾಗ ಅಳತೆ ಹಾಕಿದ್ರಿ ನೀವು? ಅಂದಾಜಿಗೆ ಹೇಳಿದೆ ಸರ್. ಸೊ ಕಣ್ಣಳತೆಲೆ ಅಭಿ ಇದು ಸೊಂಟದ ಅಳತೆನ ಹಾಕಿದೀರಾ ಅಂದ್ರೆ ನೀವು ಬಹುಶಃ ಎಲ್ರದ್ದು ಹೇಳ್ಬರ್ರಿ. ಫರ್ನಾಂಡಿಸ್ ಅವ್ರದ್ದು ಎಷ್ಟು ಸೊಂಟದ ಅಳತೆ? 45. ಫರ್ನಾಂಡಿಸ್ ಅವ್ರೆ, ನಿಮ್ ಸೊಂಟದ ಅಳತೆ ಎಷ್ಟು? 32. ನೋಡಿ, ಭೋಜಮರ ಸರಿಯಾದ ಉತ್ತರ ನಿಮಗೆ ಸಿಗ್ತಾ ಇದೆ. 10 ಅಂಕಗಳು. ಬನ್ನಿ ಬನ್ನಿ ಬನ್ನಿ. ಫರ್ನಾಂಡಿಸ್ ಸರ್, ಶಿಲ್ಪಾದು 25. ಶಿಲ್ಪಾ? ದಟ್ ಇಸ್ ಹೈ ವೇಸ್ಟ್. ಹೈವೇ. ಸರಿ ಉತ್ತರ 28. 28. ಸೊ ಗೆಸ್ ತಪ್ಪಾಗಿದೆ. ನಿಮ್ ಕಣ್ಣಳತೆ ಸರಿ ಇಲ್ಲ. ನೀವು ಗಂಟೆ ಹೊಡೆದಿದ್ರೆ ಏನ್ ಉತ್ತರ ಕೊಡ್ತಿದ್ರಿ? 28 ಹೇಳ್ತಾ ಇದ್ದೆ. 28 ಹೇಳ್ತೀರಿ. ಸೌಮ್ಯ? ಕರೆಕ್ಟ್ ಸರ್. ಗೊತ್ತಿತ್ತು. ಗೊತ್ತಿಲ್ಲ ಅನ್ಕೊಂಡವ್ರಿಗೆ ಗೊತ್ತಿತ್ತು, ಗೊತ್ತಿದೆ ಅಂತ ಗಂಟೆ ಹೊಡೆದವ್ರಿಗೆ ಗೊತ್ತಿರ್ಲಿಲ್ಲ.
ದೇವಮರೆ ಶರತ್ದು ಸೊಂಟದ ಸೈಜ್ ಎಷ್ಟು? 35 ಇರ್ಬೋದು. ಎಷ್ಟು ಮಗ? 34 ಸರ್. 34. ನನ್ನದು ಒಂದೇ. ಇದೆಲ್ಲ ಕೇಳಲೇ ಇಲ್ವಲ್ಲ ಅಲ್ಲಿ ನಾಸಿಸ್ತಿಲೋ. ಇದೆಲ್ಲ ಹೇಳ್ಕೊಡ್ಬೇಕು ತಾನೆ ನಮ್ಗೆಲ್ಲ ಹೆಬ್ಬೆಟ್ಟು. ಸೊ ಈಗ ಎರಡನೇ ಪ್ರಶ್ನೆ ಬರ್ತಾ ಇದೆ ನಮ್ಮ ಜೂನಿಯರ್ಸ್ಗೆ. ಅದಕ್ಕಿಂತ ಮುಂಚೆ ಸೆಟಪ್ ಬರ್ಲಿ. ಓಕೆ ಜೂನಿಯರ್ಸ್, ಎರಡನೇ ರೌಂಡ್. ನಿಮ್ಮ ಮುಂದೆ ಟೈರ್ ಕಾಣ್ತಾ ಇದೆ. ಟೈರ್ ಒಳಗೆ ಒಂದು ಬಾಲ್ ಇದೆ, ಅದ್ರ ಮುಂದೆ ಒಂದು ಪ್ಲೇಟ್ ಇದೆ. ನಾವು ಪ್ರಶ್ನೆನ ಕೇಳ್ತೀವಿ, ನಿಮ್ಗೆ ಉತ್ತರ ಗೊತ್ತಿದ್ರೆ ಅಲ್ಲಿ ಹೋಗ್ತೀರಾ, ಬಾಲ್ ನ ಪ್ಲೇಟ್ ನ ಎರಡನ್ನೂ ತಗೋತೀರಾ. ಬಾಲ್ ನ ಟಾಸ್ ಮಾಡ್ತಾ ನೀವು ನಿಮ್ಮ ಮುಂದೆ ಕಾಣ್ತಾ ಇರೋ ಡ್ರಮ್ ಒಳಗ್ ಹಾಕ್ತೀರಾ. ಡ್ರಮ್ ಒಳಗ್ ಹಾಕದ್ಮೇಲೆ ಗಂಟೆನ ಹೊಡಿತೀರಾ. ಬಾಲ್ ಏನಾದ್ರು ಕೆಳಗ್ ಬಿದ್ರೆ ಮೊದ್ಲಿಂದ ಶುರು ಮಾಡ್ತೀರಾ. ಡ್ರಮ್ ಅಲ್ಲಿ ಹಾಕುವಾಗ ಬಿದ್ರು ಕೂಡ ಇದೇ ರೂಲ್ ಅಪ್ಲಿಕಬಲ್ ಆಗತ್ತೆ. ಮೊದಲನೇ ಪಾಯಿಂಟ್ ಬರ್ತೀರಾ, ಇಲ್ಲಿಂದ ಶುರು ಮಾಡ್ತೀರಾ. ಈಗ ಬರ್ತಾ ಇದೆ ಜೂನಿಯರ್ಸ್ಗೆ ಅವರ ಎರಡನೇ ಪ್ರಶ್ನೆ ಅವರವರ ಜೋಡಿಗಳ ಬಗ್ಗೆ. ರೆಡಿ? ನಿಮ್ಮ ಪಾರ್ಟ್ನರ್ ವಾಸ ಮಾಡುತ್ತಿರುವ ಊರು ಯಾವ ತಾಲೂಕಿನಲ್ಲಿದೆ? ಅಥವಾ ವುಡನ್ ಪ್ಲಾಂಕ್ ಇಟ್ಕೊಂಡು ಬಾಲ್ ನ ಬ್ಯಾಲೆನ್ಸ್ ಮೇಲ್ ಟಾಪಲ್ ಮಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಬಿದ್ದೋಯ್ತು, ಮತ್ತೆ ವಾಪಸ್ ಬಂದೆ, ಮತ್ತೆ ಹೋದೆ. ಕಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಈ ತರ ಏನಾಗ್ಬಿಡೋದು, ಹಿಂದೆನೆ ಉಳ್ಕೊಳ್ತಾ ಇದ್ದೆ. ಆನ್ಸರ್ ಗೊತ್ತಿದ್ರು ಕೂಡ ನನ್ಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಪಾಯಿಂಟ್ಗಳನ್ನ ತಗೊಳ್ಳೋದಕ್ಕೆ. ಓಡೋ ಓಡೋ ಬಿತ್ತಂತೆ ಓಡೋ ಬಿತ್ತಂತೆ ಓಡೋ. ಇಲ್ಲ ಕಣೋ ಮೊದಲು ಹೋಗಿ ಗಂಟೆ ಹೊಡೆದಿದ್ದು ಅಭಿ, ಎರಡನೇದು ಶರತ್, 3 ಶಿಲ್ಪ, 4 ಸೌಮ್ಯ. ಓಕೆ ಅಭಿ ಸರ್. ಯಾವ ತಾಲೂಕಲ್ಲಿದೆ ಭೋಜಮ್ಮ ಅವ್ರಿರೋ ಊರು? ಸರ್ ಪೊನ್ನಂಪೇಟ್. ಮಡಿಕೇರಿ. ಭೋಜಮ್ಮ ಪೊನ್ನಂಪೇಟೆ ಮನೆ, ಮಡಿಕೇರಿ ಡಿಸ್ಟಿಕ್. ತಾಲೂಕು ವಿರಾಜಪೇಟೆ ತಾಲೂಕು. ತಪ್ಪು ಉತ್ತರ. ಸೊ ನಿನ್ನ ಉತ್ತರ ತಪ್ಪಾಗಿದೆ. ಸೊ ಈಗ ಕ್ವೆಶ್ಚನ್ ಪಾಸ್ ಆಗತ್ತೆ ಶರತ್ಗೆ. ಶರತ್ HD ಕೋಟೆ ಸರ್. ಶರತ್ನ ಉತ್ತರ HD ಕೋಟೆ. ದೇವಮ್ಮ ಸರಿ, ನೀವಿರೋ ಊರು ಯಾವ್ದು? ತಾಲೂಕು ಅದೇ, ಊರು ಅದೇ. ಊರು ಅದೇ, ತಾಲೂಕು ಅದೇ. ಶರತ್ ಕೊಟ್ಟಿರೋ ಉತ್ತರ ಆಕ್ಚುಲಿ ತಪ್ಪಾಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಶರತ್ ಯು ಗೆಟ್ ದ ರೈಟ್ ಆನ್ಸರ್. ಕೊರ್ಲಪ್ಪ ಏನೇನೋ ಹೇಳ್ತಿಯಲ್ಲ. ಶರತ್ ಸರಿಯಾದ ಉತ್ತರ ಕೊಟ್ಟಿದ್ದಾನೆ. ಇನ್ನೂ 10 ಪಾಯಿಂಟ್ಸ್ ಅವನಿಗೆ ಸೇರಿದೆ. ಸೊ ಅವನ ಅಕೌಂಟ್ ಅಲ್ಲಿ ಈಗಿರೋದು 20. ಶರತ್ ಏನಾದ್ರು ಬೈತ್ಯಾ ದೇವಮ್ಮಗೆ? ಇಲ್ಲ. ಅದೇನೋ ಅಂದ್ಯಲ್ಲ, ಅದೇನೋ ಕರ್ದಿಯಲ್ಲ, ಕರ್ದಿಯಲ್ಲ, ಅದೇನೋ ಹೆಸರು ಗೊತ್ತಲಪ್ಪ. ಕಿಟ್ಟಿಯವ್ರು ಇವ್ರನ್ನ ಕರೆಯೋದು ಕೊರ್ಲಪ್ಪ ಕೊರ್ಲಪ್ಪ ಅಂತ. ಗೊತ್ತಲಪ್ಪ ಅಂದ್ರೆ ಏನಮ್ಮ? ನನ್ನ ತಮ್ಮನ ಹೆಸರು. ಅವನು ಒಂದ್ ಸ್ವಲ್ಪ ಕೊದ್ಲಿಸ್ತಾನೆ ಮಾತಾಡಕ್ಕೆ. ಈ ಬಟ್ಟೆ ಹೆಂಗ್ ಕೊದ್ಲಿಸ್ತಾನೆ? ದೇವಿ ಸೊಂಗ ಅಂತ ಅರ್ಥನೆ ಅವಾಗ ಮಾತು. ಅದೇ ನಾನು ಈ ಬಟ್ಟೆ ಏನಾರು ಹಾಕಂದ್ರೆ ಈ ಪ್ಯಾಂಟ್, ಈ ಬಟ್ಟೆ ಬರೀನಿ ಏನಾರು ಹಾಕತ್ತಿಲ್ಲ, ಅದಕ್ಕೆ ಅವನ್ ತರ ಕಾಣ್ತೀಯ ಕದ್ಲಪ್ಪ ಅಂತ ನನ್ನ. ನಾವು ಇನ್ಮೇಲೆ ಕರೆಯೋದು ದೇವಮ್ಮ ಅವ್ರನ್ನ ಕೊದಲಪ್ಪ. ಕೊದಲಪ್ಪ ತುಂಬಾ ಚೆನ್ನಾಗಿದೆ. ಕೊದಲಪ್ಪ. ಈಗ ಸೀನಿಯರ್ಸ್ ಗಳ ಸರದಿ. ಸೀನಿಯರ್ಸ್ ಗೆ ಬರ್ತಾ ಇರುವಂತ ಪ್ರಶ್ನೆ, ನಿಮ್ಮ ಪಾರ್ಟ್ನರ್ ನ ಡೇಟ್ ಆಫ್ ಬರ್ತ್ ಏನು? ಭೋಜಮ್ಮ ನೋಡಿತ್ತಲ್ಲ, ಯಾರು ಇಲ್ಲ, ಎಲ್ಲ ಫಸ್ಟ್ ಇಂದ ಬನ್ನಿ. ತಲುಪಿಬಿಟ್ಟಿದ್ದೀನಿ, ಇನ್ನೇನು ಪುನಃ ಯೋಗಿಯವರು ವಾಪಸ್ಸೇ ಕರೆದು ಬಿಟ್ರು. ಓಕೆ ಸೀನಿಯರ್ಸ್ ಸ್ಟಾರ್ಟ್. ಭೋಜಮ್ಮ ವಾಪಸ್ ಬನ್ನಿ. ಹೋಗಿ ಮಾತಾಡಿ ಸರ್. ಭೋಜಮ್ಮ ವಾಪಸ್ ಬನ್ನಿ.
ಏನ್ ಎಷ್ಟು ಮಾಡಿದ್ರು 4ನೇ ಪ್ಲೇಸ್ ನಡೀರಿ. ಓಕೆ, ದೇವಮ್ಮ ಅವರು ಮೊದಲು ಹೋಗಿ ಗಂಟೆನ ಹೊಡೆದಿದ್ದಾರೆ. ಸೊ ಹಂಗಾಗಿ ದೇವಮ್ಮ ಅವ್ರಿಗೆ ಈಗ ಮತ್ತೆ ಪ್ರಶ್ನೆನ ಕೇಳ್ತೀವಿ. ದೇವಮ್ಮ ಹೇಳಿ ಸರ್. ಶರತ್, ಡೇಟ್ ಆಫ್ ಬರ್ತ್ ಏನು? 1990. ಯಾವ ತಿಂಗಳು, ಯಾವ ತಾರೀಕು? 4ನೇ ತಾರೀಕು. 4ನೇ ತಾರೀಕು. ತಿಂಗಳು? ಜನವರಿ. ಶರತ್ ಕ್ರಾಸ್ ಮಾಡ್ಕೊಂಡಿದ್ದ. ಏನೋ ಉತ್ತರ? ಸರ್ ಅವ್ರು ಕರೆಕ್ಟ್ ಆಗಿ ಯೋಚನೆ ಮಾಡಕ್ಕೆ ಹೇಳಿ ಸರ್. ದೇವಮ್ಮ ಅವರು ತಿಂಗಳನ್ನ ತಪ್ಪಾಗಿ ಹೇಳಿದ್ದಾರೆ. ದಿನ ಮತ್ತು ವರ್ಷ ಕರೆಕ್ಟ್ ಇತ್ತು, ತಿಂಗಳು ವ್ಯತ್ಯಾಸ ಆಯ್ತು. ಸೊ ಹಾಗಾಗಿ 2ನೇ ಸ್ಥಾನದಲ್ಲಿರೋ ರಾಮಪ್ಪ ಅವ್ರಿಗೆ ಪ್ರಶ್ನೆ ಪಾಸ್ ಆಗ್ತಾ ಇದೆ. ರಾಮಪ್ಪರೇ ಸರ್, ಸೌಮ್ಯ ಡೇಟ್ ಆಫ್ ಬರ್ತ್ ಏನು? 20/12/95. ಸರಿಯಾದ ಉತ್ತರ. ರಾಮಪ್ಪ ಅವರೇ, ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಗೊತ್ತು, ಕ್ಲಿಯರ್ ಇತ್ತು. ಸೊ ಡಿಸೆಂಬರ್ 20, 1995 ಅಂತ ಹೇಳಿದ್ರಿ ಮತ್ತು ಉತ್ತರ ಸರಿಯಾಗಿತ್ತು. ಹಾಗಾಗಿ ಸೌಮ್ಯ ರಾಮಪ್ಪ ಜೋಡಿಗೆ ಹೋಗ್ತಾ ಇದೆ 10 ಪಾಯಿಂಟ್ಸ್. ಈ ಹಂತದಲ್ಲಿ ಸ್ಕೋರ್ ಬೋರ್ಡ್ ನೋಡೋದಾದ್ರೆ ಶರತ್ ಮತ್ತು ದೇವಮ್ಮ 20 ಪಾಯಿಂಟ್ಸ್, ಸೌಮ್ಯ ರಾಮಪ್ಪ 10 ಪಾಯಿಂಟ್ಸ್, ಅಭಿ ಮತ್ತು ಭೋಜಮ್ಮ 10 ಪಾಯಿಂಟ್ಸ್, ಶಿಲ್ಪಾ ಮತ್ತು ಫರ್ನಾಂಡಿಸ್ ಇನ್ನು ಅಕೌಂಟ್ ಓಪನ್ ಮಾಡಿಲ್ಲ. ನೋಡೋಣ ಮುಂದಿನ ರೌಂಡ್ ಅಲ್ಲಿ ಏನಾಗುತ್ತೆ ಅಂತ. ಸೆಟಪ್ ಬರಲಿ. ಓಕೆ, ನಿಮ್ಮ 4 ಜನನ ಆ ರೆಡ್ ಮ್ಯಾಟ್ ಮೇಲೆ ನಿಲ್ಸಿರ್ತೀವಿ. ಅಲ್ಲಿ ಟೈರ್ ಟ್ರ್ಯಾಕ್ ಇದೆ. ಒಬ್ಬೊಬ್ರು ಒಂದೊಂದು ಟೈರ್ ಟ್ರ್ಯಾಕ್ ಅಲ್ಲಿ ನಿಂತಿರ್ತೀರಾ. ನಿಮ್ಮ ಕಲರ್ ರೆಪ್ರೆಸೆಂಟ್ ಏನ್ ಮಾಡ್ತಿದೆ ಅದೇ ಟೈರ್ ಮುಂದೆ ನೀವು ನಿಂತ್ಕೋತೀರಾ. ಸೊ ನಿಮ್ಮ ಕಾಲಿಗೆ ಹಗ್ಗನ ಕಟ್ಟಿರ್ತೀವಿ. ನೀವು ಹಾಪ್ ಮಾಡ್ಕೊಂಡು ಹೋಲ್ ಒಳಗಡೆ ನೀವು ಕಾಲ್ನ ಲ್ಯಾಂಡ್ ಮಾಡ್ತೀರಾ. ಸೊ ಅಲ್ಲಿಂದಾನೆ ಜಂಪ್ ಮಾಡಿ ನೆಕ್ಸ್ಟ್ ಟೈರ್ ಒಳಗೆ ಅದೇ ರೀತಿ ಹೋಗ್ತೀರಾ. ಸೊ ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಮುಂದೆ ಹೋದಾಗ ನಿಮ್ಗೆ ಅಲ್ಲಿ ಒಂದು ಟೇಬಲ್ ಕಾಣಿಸ್ತಾ ಇದೆ. ಟೇಬಲ್ ಅಲ್ಲಿ ಒಂದು ಪಜಲ್ ನ ಇಟ್ಟಿದೀವಿ. ಸೊ ಅದನ್ನ ನೀವು ಕ್ಲಿಯರ್ ಮಾಡಿದಾಗ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಇದೆ. ಆ ದೊಡ್ಡ ಬೋರ್ಡ್ ನ ಯಾವಾಗ ನೀವು ಅದರಿಂದ ಆಚೆ ತಗೊಳ್ತೀರಾ ಆವಾಗ ನಿಮ್ಗೆ ಒಂದು ಚಾಕು ಸಿಗತ್ತೆ. ಆ ಚಾಕುನ ತಗೊಂಡು ನಿಮ್ಮ ಕಾಲಿಗೆ ಕಟ್ಟಿರುವಂತ ಹಗ್ಗನ ಕಟ್ ಮಾಡ್ತೀರಾ. ಕಟ್ ಮಾಡಿ ಹೋಗಿ ಬೆಲ್ನ ಹೊಡಿತೀರಾ. ಓಕೆ, ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರ ಅಕೌಂಟ್ ಅಲ್ಲಿ ಇದೆ 0. ಸೊ ಆಲ್ರೆಡಿ 2 ರೌಂಡ್ ಮುಗಿದಿದೆ. ಸೊ ಇದು 3ನೇ ರೌಂಡ್. ಜೂನಿಯರ್ಸ್ಗೆ 3ನೇ ರೌಂಡ್ ನ ಪ್ರಶ್ನೆ. ಅದಕ್ಕಿಂತ ಮುಂಚೆ ಟೇಕ್ ಪೊಸಿಷನ್. ಸೊ ಜೂನಿಯರ್ಸ್, ನಿಮ್ಮ ಟ್ರ್ಯಾಕ್ ಅಲ್ಲಿ ನಿಂತಿದ್ದೀರಿ. ಈಗ ಬರ್ತಾ ಇದೆ ನಿಮ್ಮ ಪ್ರಶ್ನೆ. ನಿಮ್ಮ ಪಾರ್ಟ್ನರ್ ಮದುವೆಯಾದ ನಂತರ ಗಂಡ ಹೆಂಡತಿಯಾಗಿ ದಂಪತಿಗಳಾಗಿ ನೋಡಿದ ಮೊದಲ ಸಿನಿಮಾ ಯಾವುದು? ಯಾಕೆ ಫಾಸ್ಟ್. ಟೈರ್ ಇಂದ ನಂಗೆ ಜಂಪ್ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ಲ ಆಲ್ರೆಡಿ ಹೋಗಿ ಪಜಲ್ಸ್ ನ ರೆಡಿ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಅಲ್ಲೇ ಜಂಪ್ ಹೊಡಿತಾ ಇದ್ದೀನಿ. ಸೌಮ್ಯ ನಿಧಾನಕ್ಕೆ ಬಾ, ಏನ್ ಅರ್ಜೆನ್ಸಿ ಇಲ್ಲ. ಹೇಗಿದ್ರು ಮೇಸು 10 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ. ತಲೆ ಉಪಯೋಗಿಸ್ರು. ಶರತ್ ಮುಗ್ತಿರಲ್ಲ. ಓಕೆ, ಇದು snapdeal.com ಬಿಡಿಸಲಾಗದ ನಂಟು. ಟೂ ಪೀಸಸ್ ಇರೋದನ್ನ 1 ಪೀಸ್ ಮಾಡಬೇಕಾಗಿತ್ತು. ಬುದ್ದು ತರ ಐ ಕೆಪ್ಟ್ ಇಟ್ ಲೈಕ್ ದ್ಯಾಟ್. ಅದನ್ನೇ ಟ್ವಿಸ್ಟ್ ಮಾಡಿ ಏನೇನೋ ಮಾಡಿದೆ. ತುಂಬಾ ನಾನೇ ಪಜಲ್ ಆಗ್ಬಿಟ್ಟೆ ಅಲ್ಲಿ. 1 ನಿಮಿಷ ಟೈಮ್ ಕೊಡ್ತೀವಿ. ಇಬ್ರು ಮುಗಿಸಿಲ್ಲ ಅಂದ್ರೆ ನೀವು ಯಾವ ರೀತಿ ಬಂದ್ರು, ಯಾವ ಆರ್ಡರ್ ಬಂದ್ರು ಅದೇ ಪೊಸಿಷನ್ ನಾವು ಕೊಡ್ತೀವಿ. ಶರತ್ ಮತ್ತೆ ಶಿಲ್ಪಾ ಬೇಗ ನುಗ್ಕೊಂಡು ಅದೊಂದು ಕಂಪ್ಲೀಟ್ ಮಾಡಿದ್ರು. ಬಿಡಿ, ಆನ್ಸರ್ ಗೊತ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಆಯ್ತು. ನಿಮಿಷಗಳು ಮುಗ್ದಿದೆ. ಹೋಗಿ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳಿ. ಪಜಲ್ಸ್ ನ ಏನ್ ಮಾಡಿದ್ರು ಇದ್ದಿ ಜಾಗದಲ್ಲೇ ಇತ್ತು. ಹೆಚ್ಚು ಕಡಿಮೆ ಅಂತೂ ಆಗ್ಲಿಲ್ಲ. ಸೊ ಶರತ್, ನಾವು ಕೇಳಿದ್ದ ಪ್ರಶ್ನೆ, ನಿಮ್ಮ ಪಾರ್ಟ್ನರ್ ಮದುವೆ ಆದ ಮೇಲೆ ದಂಪತಿಗಳಾಗಿ ನೋಡಿದ ಮೊದಲನೇ ಚಿತ್ರ ಯಾವುದು? ಅವ್ರು ಫಿಲಮ್ಗೆ ಹೋಗಿಲ್ಲ ಸರ್. ಆದ್ರೆ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಫಿಲಮ್ಗೆ ಹೋಗಿದ್ದಾರೆ. ಗೊತ್ತಿಲ್ಲ?
ಗಜಪತಿ ಗೌರಭಂಗ. ಗಜಪತಿ ಗರ್ವಭಂಗ, ಗೌರಭಂಗ ಅಲ್ಲ, ಗಜಪತಿ ಗರ್ವಭಂಗ. ಶರತ್ ಕರೆಕ್ಟ್ ಹೇಳಿಲ್ಲ, ಹಾಗಾಗಿ ಮುಂದೆ ಪ್ರಶ್ನೆ ಹೋಗ್ತಾ ಇದೆ. ನೆಕ್ಸ್ಟ್ ಗಂಟೆ ಹೊಡೆದಂತ ಶಿಲ್ಪ ಫರ್ನಾಂಡಿಸ್ ಅವರು ಅವ್ರ ಹೆಂಡತಿ ಮದುವೆ ಆದ ನಂತರ ಫಸ್ಟ್ ನೋಡಿದ ಸಿನಿಮಾ ಯಾವುದು? ಸರ್ ಇಂಗ್ಲಿಷ್ ಮೂವಿ ಯಾವುದು? ಅಂಡ್ ಹಿ ಸೆಡ್ 10 ಕಮಾಂಡ್ಮೆಂಟ್. 10 ಕಮಾಂಡ್ಮೆಂಟ್ ಹತ್ರ ಉತ್ತರ ಹೇಳ್ತಾ ಇದೆಯಾ? ಫರ್ನಾಂಡಿಸ್ ಸರ್. ಎಸ್ ಸರ್. ಎಸ್ ಎಸ್. ಶಿಲ್ಪ ಸರಿಯಾದ ಉತ್ತರ ಕೊಟ್ಟಿದ್ದಾಳೆ, ಹಾಗಾಗಿ ಅವಳದು ಅಕೌಂಟ್ ಓಪನ್ ಆಯ್ತು. 10 ಪಾಯಿಂಟ್ ಶಿಲ್ಪ ಸಿಗ್ತಾ ಇದೆ. ವಂಡರ್ಫುಲ್. ಸರ್ ಮದುವೆಗೆ ಮುಂಚೆ ಒಂದು ಲವ್ ಸ್ಟೋರಿ ಇತ್ತಂತಲ್ಲ ಸರ್ ನಿಮ್ದು, ಏನ್ ಸರ್ ಅದು? ಅದು ಲವ್ ಅಲ್ಲ ಸರ್, ಅದು ಜಸ್ಟ್ ಸ್ಕೂಲ್ ನಲ್ಲಿ ಹೋಗುವಾಗ ಇದಾದದ್ದು. ಒನ್ ಸೈಡೆಡ್ ಲವ್ ಇತ್ತು. ನೀವು ಸ್ಕೂಲ್ ಹೋಗ್ತಾ ಇದ್ದ ಅಲ್ಲಿ ಇಬ್ರು ಸ್ಕೂಲ್ ಹೋದ್ರು. ಓಕೆ, ಅವ್ರ ಹೆಸರು ಸರ್? ನ್ಯಾನ್ಸಿ ಹೇಳಿ. ನ್ಯಾನ್ಸಿ. ಯಾಕೆ ಒನ್ ಸೈಡೆಡ್ ಆಯ್ತು ಸರ್? 59 ನಲ್ಲೆಲ್ಲ ಅಷ್ಟೊಂದು ಇದಿರಲಿಲ್ಲ. ಅಭಿ ಕೇಳಿದ್ರೆ ಹೇಳ್ಕೊಡ್ತಿದ್ದಪ್ಪ. ಅಲ್ಲ ಸರ್, ನಮ್ಮ ಅದು ಅಷ್ಟು ಅಡ್ವಾನ್ಸ್ ಇರ್ಲಿಲ್ಲ ಆ ಟೈಮ್ ನಲ್ಲಿ. ನೋಡಿದ್ರ ಈಗಿನ ಜನರೇಷನ್ ಎಷ್ಟು ಫಾಸ್ಟ್ ಇದೆ. ಸುಮ್ನೆ ಇರಿ ಸರ್, ಏನ್ ಈಗ ಅವಾಗ್ಲೇ ಇರ್ಲಿಲ್ವಾ? 14 ವಯಸ್ಸಿಗೆ ಲೈನ್ ಆಗ್ತಾ ಇದೆ ಅಂತ ಅವ್ರು ಹೇಳಿಲ್ವಾ? ಅವ್ರು ಮಾಡಿದ್ದು ನಾವ್ ಮಾಡ್ತಾ ಇದೀವಿ. ಅಲ್ಲಲ್ಲ, ಅವ್ರು ಕುದಿಸ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಇವ್ರು ಅಡ್ವಾನ್ಸ್ ಇದ್ದಾರೆ. ನಿಮ್ಮ ಫಸ್ಟ್ ಈ ಲವ್ ಬಗ್ಗೆ ನಿಮ್ಮ ಹೆಂಡತಿ ಡಿಸ್ಕಸ್ ಮಾಡಿದೀರಾ? ಹೌದೌದು. ಓಕೆ, ವಾಟೆವರ್. ಸೊ ಈಗ ಮುಂದಿನ ಪ್ರಶ್ನೆ, ನಮ್ಮ ಸೀನಿಯರ್ಸ್ಗೆ ನಾವು ಕಾಲ್ಗೆ ಹಗ್ಗನ ಕಟ್ಟಲ್ಲ, ಅದ್ರ ಜೊತೆಗೆ ಪಜಲ್ ನ ಕೂಡ ನಾವ್ ಇಟ್ಟಿರಲ್ಲ. ಓಕೆ, ನೀವು ಈ ಟೈರ್ ಒಳಗಡೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಅದು ಟೈರ್ ಕ್ಲಿಯರ್ ಆದ ತಕ್ಷಣ ಓಡೋಗಿ ಗಂಟೆನ ಹೊಡಿತೀರಾ. ಓಕೆ, ಟೇಕ್ ಪೊಸಿಷನ್. ಓಕೆ, ನಿಮ್ಮ ಪ್ರಶ್ನೆ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಓದಿರುವ ಅಥವಾ ಓದುತ್ತಿರುವ ಕಾಲೇಜಿನ ಅಥವಾ ಸ್ಕೂಲಿನ ಹೆಸರೇನು? ದೇವಮ್ಮ ಒಳಗಿಲ್ಲ. ದೇವಮ್ಮ ಭೋಜಮ್ಮ ಇಬ್ರು ಬನ್ನಿ. ಇವಾಗ ಫಸ್ಟ್ ಹೋಗಿ ಗಂಟೆ ಹೊಡೆದಿದ್ದು ರಾಮಪ್ಪ. ಸೊ ಈಗ ಉತ್ತರ ಕೊಡೋ ಅವಕಾಶ ಫಸ್ಟ್ ಬರ್ತಾ ಇರೋದು ರಾಮಪ್ಪ ಅವ್ರಿಗೆ. ರಾಮಪ್ಪ ಅವರೇ, ಯಾವ ಕಾಲೇಜಲ್ಲಿ ನಿಮ್ಮ ಪಾರ್ಟ್ನರ್ ಸೌಮ್ಯ ಓದಿದ್ದು? KVS ಕಾಲೇಜ್ ಹಾಸನ್. ಕಾಲೇಜ್ ಹಾಸನಲ್ಲಿ ಸರ್. ಇವತ್ತೇ ಹೇಳಿದ್ದೆ ಸರ್, ಅದೆಲ್ಲ ಕೇಳಲ್ಲ, ಸುಮ್ಮನಿರು. ನೀವು ಸೌಮ್ಯ ಯಾವ ಕಾಲೇಜ್ ಓದಿದ್ದು? KVK ಸರ್. ಓ, ಅದು KVS ಆಗೋಯ್ತು. KVS ಉಲ್ಟಾ ಆಗೋಯ್ತು. ಸೌಮ್ಯ ಸೆಕೆಂಡ್ ಹೋಗಿದ್ದು, ಗಂಟೆ ಹೊಡೆದಿದ್ದು ಫರ್ನಾಂಡಿಸ್ ಅವರು. ಫರ್ನಾಂಡಿಸ್ ಸರ್, ಶಿಲ್ಪ ಓದಿದ ಕಾಲೇಜ್ ಹೆಸರೇನು? HGS ಕಾಲೇಜ್ ಬ್ಯಾಂಗ್ಳೂರ್. ಸರ್ ಯಾವ ಕಾಲೇಜ್ ಸರ್ ಅದು? ನೀನು ಇಂಜಿನಿಯರಿಂಗ್ ಓದಿದ ಕಾಲೇಜ್ ಯಾವುದು? ಬೃಂದಾವನ್ ಕಾಲೇಜ್ ಸರ್. PU ಮಾಡಿದ MES ಕಾಲೇಜ್ ನೋಗಿ HCS ಮಾಡ್ಬಿಟ್ರು. ಅಯ್ಯೋ, ಫರ್ನಾಂಡಿಸ್ ಅವರು ಉತ್ತರ ಕೂಡ ತಪ್ಪು. ನೀವು ಹಾಕಿದ ಎಫರ್ಟ್ ವೇಸ್ಟ್ ಆಯ್ತು. ಈಗ ಡಾಕ್ಟರ್ ದೇವಮ್ಮ ಅವ್ರಿಗೆ ಹೋಗ್ತಾ ಇದೆ ಪ್ರಶ್ನೆ. ಅವ್ರು ಆಲ್ರೆಡಿ ದೇವಮ್ಮ ಅವರೇ, ಶರತ್ ಓದಿರುವ ಕಾಲೇಜ್ ಹೆಸರೇನು? ಕಾಲೇಜ್ ಅಂದ್ರೆ ಏನು? ಓದೋದು. ಯಾವ ಕಾಲೇಜ್? MA ಕಾಲೇಜು. ಉತ್ತರ ಕೊಟ್ಟಿದ್ದಾರೆ. ಯಾವ MA ಕಾಲೇಜಲ್ಲಿ ಓದಿದ್ಯೋ? MA. ಸೊ ದೇವಮ್ಮ ಅವ್ರಿಗೆ ಶರತ್ ಜೋಡಿ ಕೂಡ ಪಾಯಿಂಟ್ ಸಿಕ್ತಿಲ್ಲ. ಭೋಜಮರೇ? ಇಲ್ಲ, ಭೋಜಮ್ಮ ಅವ್ರಿಗೆ ಕ್ವಶನ್ ನಾವು ಕೇಳಂಗಿಲ್ಲ. ಯಾಕೆ ಕೇಳಬಾರ್ದು? ಅನ್ಯಾಯ ಅಲ್ಲ, ನಾವು ಹೇಳಲ್ಲ. ನೀವು ರೂಲ್ಸ್ ನ ಫಾಲೋ ಮಾಡಿಲ್ಲ. ಬೇಕಾದ್ರೆ ಮಾಡ್ತೀನಿ ಸರ್. ನಾವು ಕೇಳಲ್ಲ ರೀ ಕ್ವಶನ್ ನಿಮ್ಗೆ, ಯಾಕಂದ್ರೆ ಆನ್ಸರ್ ತುಂಬಾ ಈಸಿ ಆಗಿ ಹೇಳ್ತಾರ, ನಮಗ್ ಗೊತ್ತು. ನಿಮ್ಮ ಮಗಳು ಮತ್ತು ನೀವು ಓದ್ತಾ ಇರೋದು ಒಂದೇ ಕಾಲೇಜು, ಹಾಗಾಗಿ ನಿಮ್ಗೆ ಉತ್ತರ ಗೊತ್ತಿರೋ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಪಾರ್ಟ್ನರ್ ಅಭಿ ಓದುತ್ತಿರುವ ಕಾಲೇಜ್ ಯಾವುದು? ಮಹಾಜನಸ್ ಕಾಲೇಜ್, ಮೈಸೂರು. ಮಹಾಜನ ಕಾಲೇಜ್. ಕರೆಕ್ಟ್ ಸರ್. ಕರೆಕ್ಟ್ ಅಭಿ? 100 ಸತಿ ಹೇಳಿದ್ಯಲ್ಲಪ್ಪ. ಅವ್ರ ಮಗಳು ನನ್ನ ಸೀನಿಯರ್, 100 ಸತಿ ಹೇಳಿದೆ. ಸೊ ಹಾಗಾಗಿ ಭೋಜಮ್ಮ ಮತ್ತು ಅಭಿ ತಂಡಕ್ಕೆ ಸಿಗ್ತಾ ಇದೆ 10 ಪಾಯಿಂಟ್ಸ್. ಅಭಿ ಭೋಜಮ್ಮ ಅವರಿದ್ದಾರೆ 20, ಶರತ್ ಮತ್ತು ದೇವಮ್ಮ 20, ಸೌಮ್ಯ ರಾಮಪ್ಪ 10, ಶಿಲ್ಪ ಫರ್ನಾಂಡಿಸ್ 10. ಈಗ 4ನೇ ರೌಂಡ್ ಜೂನಿಯರ್ಸ್ಗೆ ನಾವು ಕೇಳ್ತಾ ಇರೋಂತ ಪ್ರಶ್ನೆ ಸೆಟಪ್ ಬರ್ಲಿ. ಓಕೆ, ನಿಮ್ಮ ಮುಂದ್ಗಡೆ ಒಂದು ಬ್ಯೂಟಿಫುಲ್ ಆಗಿರೋ ಸೆಟಪ್ ರೆಡಿ ಇದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಎಲ್ಲಿ ನಿಂತಿದ್ದೀರೋ ಅಲ್ಲಿಂದನೇ ಓಡ್ತೀರಾ. ಆ ಮುಂದ್ಗಡೆ ಕಾಣಿಸ್ತಿರೋ ಪ್ಲಾಟ್ಫಾರ್ಮ್ಗೆ ಒಂದು ನೆಟ್ ಅನ್ನ ಹಾಕಿದೀವಿ. ಆ ನೆಟ್ ಒಳಗೆ ತೂರ್ತೀರಾ. ಹಾಗೆ ಆ ಏಣಿಯ ಸಹಾಯ ತಗೊಂಡು
ಆ ನೆಟ್ ಒಳಗೆ ನುಸುಳ್ಕೊಂಡು ಈ ಕಡೆಯಿಂದ ಪಾಸ್ ಆಗಿ ಆ ಕಡೆಯಿಂದ ಇಳಿತೀರಾ. ಸೀದಾ ಓಡ್ ಹೋಗಿ ಗಂಟೆಯನ್ನ ಹೊಡಿತೀರಾ. ಮೊದಲು ಯಾರು ಫಸ್ಟ್ ಗಂಟೆ ಹೊಡಿತಾರೆ ಪ್ರಶ್ನೆ ಅವ್ರಿಗೆ ಹೋಗುತ್ತೆ. ಓಕೆ, ಈಗ ಬರ್ತಾ ಇದೆ ಜೂನಿಯರ್ಸ್ಗೆ 4ನೇ ಪ್ರಶ್ನೆ. ನಿಮ್ಮ ಸೀನಿಯರ್ ಜೋಡಿ ಇದ್ದಾರಲ್ಲ, ಅವರ ಲೈಫ್ ಪಾರ್ಟ್ನರ್ನ ಅವರು ಪ್ರೀತಿಯಿಂದ ಕರೆಯುವ ನಿಕ್ನೇಮ್ ಏನು? ನೆಟ್ ಒಳಗಡೆಯಿಂದ ಹೋಗ್ಬೇಕು. ಓಕೆ, ಓಡಿ ಓಡಿ ಬೇಗ ಬೇಗ ಬನ್ನಿ ಅಭಿ. ಮತ್ತೆ ಸೌಮ್ಯ ಲೇಟ್ ಮಾಡಿದ್ದಾಳೆ. ಮೈಕಲ್ ತಗೊಳ್ಳಿ. ಒಂದ್ ದೊಡ್ಡ ಜಾಗ ಇಲ್ಲ, ಚಿಕ್ಕ ಜಾಗ, ಅದ್ರೊಳಗಡೆಯಿಂದನೇ ಹೋಗ್ಬೇಕು. ಅಲ್ಲೂ ಅಷ್ಟೇ ನಾನೇ 4th ಪ್ಲೇಸ್. ಜೂನಿಯರ್ಸ್ ಹೋದ್ರು, ಓಡೋದ್ರು, ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಓಡೋದ್ರು. ಉತ್ತರ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಗಂಟೆ ಹೊಡೆದಿದ್ದು ಶರತ್, ಸೆಕೆಂಡ್ ಶಿಲ್ಪಾ, ಥರ್ಡ್ ಅಭಿ, 4th ಸೌಮ್ಯ. ನಿಕ್ ನೇಮ್ ಅಂದ್ರೆ ಹೆಂಗಿರುತ್ತೆ ಹೇಳಿ? ಪ್ರೀತಿಯಿಂದ ಕರೆಯೋದು. ಪ್ರೀತಿಯಿಂದ ನಾವೆಲ್ಲ ದೇವಮ್ಮ ಅವ್ರನ್ನ ಏನಂತ ಕರಿತೀವಿ? ಮೊದಲಪ್ಪ ಅಂತ ಕರಿತೀವಿ. ಪ್ರೀತಿಯಿಂದ ಕರಿತೀವಿ. ವಾಟ್ ಎವರ್ ನಿಮ್ಮ ಜೋಡಿಯ ಲೈಫ್ ಪಾರ್ಟ್ನರ್ ಕರೆಯುವಂತಹ ನಿಕ್ ನೇಮ್ ಏನು ಅಂತ ಕೇಳಿದ್ರು ಶರತ್. ಸರ್ ಕಾಳಯ್ಯ ಕಾಳ ಸರ್. ಕಾಳಯ್ಯನ ಕಾಳ ಅಂತ ಪ್ರೀತಿಯಿಂದ ದೇವಮ್ಮ ಅವರು ಕರೀತಾರೆ. ಪ್ರೀತಿಯಿಂದ ಕರೆಯೋದು ಕಾಳ ಅಂತ ಸರ್. ಹೆಂಗೆ ಕಾಳ ಅಂತ ಒಂದ್ ಸೆಂಟೆನ್ಸ್? ಕಾಳ. ಅಯ್ಯೋ ದೇವಮರೆ, ನಿಮ್ಮ ಯಜಮಾನ್ರನ್ನ ನೀವು ಪ್ರೀತಿಯಿಂದ ಕಾಳ ಕಮ್ಮಿ ಅಂತೀನಿ. ಕಾಳ ಕಮಿಯರ್ ಅಂತೀರಿ. ಕಾಳ ಕಾಳಯ್ಯ ಬಾ, ಕಾಳ ಬಾ, 2 ಹೆಸರು ಹೇಳ್ತೀವಿ. ಒಟ್ಟಲ್ಲಿ ಕಾಳ ಅನ್ನೋ ಕರೆ ಜಾಸ್ತಿ. ನಾನು ಜಗಳ ಮಾಡುವಾಗ ಏನಂತ ಕರಿತೀರಿ? ಓಲ ಕಾಳ ಅನ್ಬಿಡ್ತೀನಿ ಒಂದೊಂದ್ಸತಿ. ಹೋಗ್ಲಿ, ಹೊಡಿಯುವಾಗ ಏನಂತ ಕರಿತಿದ್ರು? ಹೊಡಿಬೇಕಾದ್ರೆ ಏನಂತ ಕರಿತಿದ್ರು ಅಂತ ಗೊತ್ತಿಲ್ಲ ಸರ್. ಮುದ್ದೆಲೆಲ್ಲ ಹೊಡೆದಾಡಿಯಾರ ಅಂತ ಗೊತ್ತು ಸರ್. ಅದನ್ನೇ ಅವರು ಮುದ್ದು ಅಂತ ಕರೆಯೋದು. ವಾಟ್ ಎವರ್ ಶರತ್, ನೀನು ಕೊಟ್ಟ ಉತ್ತರ ಸರಿಯಾಗಿದೆ. ದೇವ, ಹಾಗಾಗಿ ನಿನಗೆ ಇನ್ನೂ 10 ಪಾಯಿಂಟ್ ಸೇರ್ತಾ ಇದೆ. ಮುಂದೆ ಬರ್ತಾ ಇದೆ ತುಂಬಾ ಮುಖ್ಯವಾದಂತಹ ಟಾಸ್ಕ್. ಸೀನಿಯರ್ಗಳು ಮಾಡಕ್ ಹೋಗ್ತಾ ಇದ್ದಾರೆ, ಆದ್ರೆ ನಮ್ ಯೋಗಿ ಅವರು ಟ್ವಿಸ್ಟ್ ಕೊಡ್ತಾರೆ. ಹೌದು, ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಅಂತಾನೆ ಬೇರೆ ಸೆಟಪ್ ಇದೆ. ಸೆಟಪ್ ತಗೊಂಡ್ರಪ್ಪ. ಸೀನಿಯರ್ಸ್ ಗಳ ಟಾಸ್ಕ್ ನ ಸೆಟಪ್ ಬಂದಿದೆ. ನಾವು ಪ್ರಶ್ನೆನ ಕೇಳ್ತೀವಿ. ಆ ಟೈರ್ ಒಳಗಡೆ ಬಾಲ್ ಇದೆ. ಆ ಬಾಲ್ ನ ತಗೊಂಡು ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ಟೇಬಲ್ ಮೇಲೆ ನಾವು ನೆಟ್ ಹಾಕಿದೀವಿ. ಆ ನೆಟ್ ಅಲ್ಲಿ 2 ಕಾರ್ನರ್ ಅಲ್ಲಿ ಓಪನಿಂಗ್ಸ್ ಇದೆ. ನಿಮ್ಗೆ ಫಸ್ಟ್ ಕಾಣೋ ಓಪನಿಂಗ್ ಒಳಗೆ ನೀವು ಬಾಲ್ ನ ಹಾಕ್ತೀರಾ. ಅದಾದ್ಮೇಲೆ ಇನ್ನೊಂದು ಎಂಡ್ ಪಾಯಿಂಟ್ಗೆ ಯಾವ ರೀತಿ ಆ ನೆಟ್ ಹೋಗಿದೆಯೋ ಅದೇ ತರ ನೀವು ಬಾಲ್ ನ ಪಾಸ್ ಮಾಡ್ಕೊಂಡು ಇನ್ನೊಂದು ಎಡ್ಜ್ಗೆ ಬಂದು, ಅಂದ್ರೆ ಇನ್ನೊಂದು ಆ ಎಂಡ್ ಪಾಯಿಂಟ್ಗೆ ಬಂದ್ರೆ ಬಾಲ್ ಆಚೆ ಬರುತ್ತೆ. ಓಕೆ, ನೀವು ಆ ಬಾಲ್ ನ ತಗೊಂಡು ಆ ಗಂಟೆ ಹತ್ರ ಒಂದು ಕೋನ್ ಇದೆ. ಆ ಕೋನ್ ಒಳಗಡೆ ಬಾಲ್ ನ ಹಾಕ್ತೀರಾ. ಬಾಲ್ ಹಾಕಿದ ತಕ್ಷಣ ಗಂಟೆನ ಹೊಡಿತೀರಾ. ಓಕೆ, ಸೊ ನಿಮಗೆ ಬರ್ತಾ ಇರೋಂತ ಪ್ರಶ್ನೆ, ನಿಮ್ಮ ಪಾರ್ಟ್ನರ್ನ ತಂದೆ ತಾಯಿಯ ಹೆಸರೇನು? ಅವರು ಏನ್ ಮಾಡ್ಬಿಟ್ರು, ದೇವಮ್ಮರು ನನ್ನ ಟೈಮ್ ಟಚ್ ಮಾಡ್ಕೊಂಡು ಅವರು ಇದು ಮಾಡಿದ್ರು. ಇದರಿಂದಾಗಿ ಅದರಲ್ಲೂ ಲಾಸ್ಟಿಗೆ ಅದೇ ರಾಮಪ್ಪ ಅವರು ಮೊದಲು ಹೋಗಿ ಬಾಲ್ ನ ಕೋನೊಳಗಿಟ್ಟು ಗಂಟೆನ ಹೊಡೆದ್ರು. ಪ್ರಶ್ನೆಗೆ ಉತ್ತರ ನಾವು ಫಸ್ಟ್ ಕೇಳ್ತಾ ಇರೋದು ರಾಮಪ್ಪ ಅವ್ರಿಗೆ. ರಾಮಪ್ಪ ಅವರೇ ಸರ್, ಸೌಮ್ಯ ಅವರ ತಂದೆ ತಾಯಿಯ ಹೆಸರೇನು? ಚಂದ್ರು ಸಾವಿತ್ರಮ್ಮ. ಕರೆಕ್ಟ್ ಆಗಿ ಹೇಳ್ಬೇಕು ರಾಮಪ್ಪ ಸರ್. ಕರೆಕ್ಟ್ ಆಗಿ ಹೇಳಿದ್ದೀನಿ ಸರ್. ರಾಮಪ್ಪ ಸೌಮ್ಯ ಜೋಡಿಗೆ ಬರ್ತಾ ಇದೆ ಇನ್ನು 10 ಅಂಕಗಳು. ಸೊ ಅಲ್ಲಿಗೆ 4 ರೌಂಡ್ಗಳನ್ನ ಮುಗಿಸಿದ್ದೀರಿ. ಹೈಯೆಸ್ಟ್ ಪಾಯಿಂಟ್ ಗಳನ್ನ ತಗೊಂಡಿರೋದು ಅಂದ್ರೆ 30 ಪಾಯಿಂಟ್ಸ್ ಗಳನ್ನ ತಗೊಂಡಿರೋದು ಶರತ್ ಅಂಡ್ ದೇವಮ್ಮ. 20 ಪಾಯಿಂಟ್ಸ್ ತಗೊಳ್ಳುವಂತ ಅವಕಾಶ ನಿಮ್ಮ ಮುಂದೆ ಇದೆ. ಆಟ ಬದಲಾಗುವಂತ ರೌಂಡ್ ಈಗ ಬರ್ತಾ ಇದೆ. snapdeal.com ಜೋಡಿಯ ನಂಟು. ಕೊನೆಯ ಪ್ರಶ್ನೆ ಜೂನಿಯರ್ಸ್ಗೆ. ನಿಮ್ಮ ಟಾಸ್ಕ್, ನಿಮ್ಮ ಮುಂದೆ ಕಾಣ್ತಾ ಇರೋ ಬಾಲ್ನ ತಗೋತೀರಾ. ಅದೇ ಮ್ಯಾಟ್ ಮೇಲೆ ನಿಂತ್ಕೋತೀರಾ. ಮ್ಯಾಟ್ ಮೇಲೆ ನಿಂತ್ಕೊಂಡು ಮುಂದೆ ಇರುವಂತ ಆ ಟೈಲ್ಸ್ ನ ಬ್ರೇಕ್ ಮಾಡ್ತೀರಾ.
ವಾಪಸ್ ಆ ಒಂದು ಟೈಲ್ಸ್ ಬ್ರೇಕ್ ಆದ ನಂತರ ಮತ್ತೆ ಅದೇ ಬಾಲ್ ನ ತಗೋತೀರಾ, ಅದ್ರ ನೆಕ್ಸ್ಟ್ ಇರೋ ಅಂತ ಟೈಲ್ಸ್ ನ ಕೂಡ ಬ್ರೇಕ್ ಮಾಡ್ತೀರಾ. ಸೊ ಬ್ರೇಕ್ ಮಾಡಿ ಯಾರು ಫಸ್ಟ್ ಹೋಗಿ ಆ ಗಂಟೆನ ಹೊಡಿತೀರಾ, ನಿಮ್ಗೆ ಗೊತ್ತೇ ಇದೆ, ಅವ್ರಿಗೆ ನಾವು ಪ್ರಶ್ನೆನ ಕೇಳ್ತೀವಿ, ನೀವು ಉತ್ತರನ ಕೊಡ್ತೀರಾ. ಇರೋದು ಒಂದೇ ಬಾಲ್ ನ ಯೂಸ್ ಮಾಡಿ 2 ಟೈಲ್ಸ್ ನ ಹೊಡಿತೀರಾ. ಓಕೆ, snapdeal.com ಜೋಡಿ ನಂಟಲ್ಲಿ ಯಾರು ಹಿಡ್ಕೋತಾರೆ ಲೈವ್, ಇದು ಡಿಸೈಡ್ ಆಗುವಂತಹ ಸಮಯ ಮತ್ತು ಅದಕ್ಕಾಗಿ ಬರ್ತಾ ಇದೆ ಪ್ರಶ್ನೆ. ಯೂನಿಯಸ್ ರೆಡಿ? ನಿಮ್ಮ ಪಾರ್ಟ್ನರ್ ನ ನೆಚ್ಚಿನ ಹಾಡು ಯಾವುದು? ಅಭಿ ನಂಬರ್ 1. ಕಂಟಿನ್ಯೂಸ್ ಆಗಿ 4ನೇ ಪ್ಲೇಸ್ ಅಲ್ಲಿ ಇತ್ತು ಸೌಮ್ಯ. ಫಾರ್ ದ ಫಸ್ಟ್ ಟೈಮ್ 3rd ಪ್ಲೇಸ್ ಬಂದಿದೆ. ನಾವು ಕೇಳಿದ ಪ್ರಶ್ನೆ, ನಿಮ್ಮ ಪಾರ್ಟ್ನರ್ ನ ನೆಚ್ಚಿನ ಹಾಡು ಯಾವುದು? ಅಭಿ ಫಸ್ಟ್ ಗಂಟೆ ಹೊಡೆದೆ, ಈ ಉತ್ತರ ಕೊಡು ಮಗ. ಸುಮ್ಮನೆ ಯಾಕೆ ಕೊಡದೆ? ಉತ್ತರ ಗೊತ್ತಿತ್ತು ತಾನೇ ಹೋಗಿ ಅಂತ ಹೇಳಿದ್ ನಾವು. ಸರ್ ಇದು ಸರ್ ಸಾಂಗು ಕೊಳ್ಳೆ ಕೆಲವ. ಅದೇ ಸರ್ ಪ್ಲೇ ಮಾಡ್ತೀವಲ್ಲ ನಾವು ಗೆದ್ದಾಗ, ಅದು ನೀನ್ ಹೇಳ್ಬೇಕು. ಅದೇ ಸರ್. ಸರ್ ಬರೀ ಮ್ಯೂಸಿಕ್ ಮಾತ್ರ ಇರೋದು. ಮ್ಯೂಸಿಕ್ ಕೊಡು ಸರ್. ಮ್ಯೂಸಿಕ್ ಈ ತರ ಬರುತ್ತೆ ಸರ್. ಕೊಳ್ಳೆ ಕೆಲವ ಅಂತ ಬರುತ್ತಲ್ಲ, ಅದು ಅಂತ ನೀವು ಹೇಳ್ತಾ ಇದ್ದೆ. ಹೋದವರೇ ನಿಮ್ಮ ಫೇವರೇಟ್ ಹಾಡು ಹಾಡಿ. ನೀರಿನಲ್ಲಿ ಅಲೆಯ ಉಂಗುರ, ಮೇಲೆ ಹೂವಿನ ಉಂಗುರ. ಅಭಿ ಹೇಳಿದ್ದು ಬೊಲ್ಲವ ಸಾಂಗ್. ಬೊಲ್ಲವ ಸಾಂಗ್ ಅಲ್ಲ ಅಭಿ. ಆಮೇಲೆ ಮುಂದಿನ ಲೈನ್ ಏನ್ರಿ? ಮನಸೆಳೆದ ನಲ್ಲ ಕೊಟ್ಟ ನಲ್ಲ ಕೆನ್ನ ಮೇಲೆ ಪ್ರೇಮದೊಂಗುರ. ಕೆನ್ನ ಮೇಲೆ ಪ್ರೇಮದೊಂಗುರ ಅಂದ್ರೆ ಮುತ್ತು ಅಂತ. ಯಾಕೆ ಗೊತ್ತಿಲ್ಲ ಹಾಡು ಇವ್ರಿಗೆ ಇಷ್ಟ. ಇವ್ರ ಹಸ್ಬೆಂಡ್ ಹೆಸರು ಮುತ್ತಣ್ಣ. ಸೊ ಅಭಿ ಕೊಟ್ಟ ಉತ್ತರ ಧಮಾಲ್ ಡುಸ್ಕೆ. ಸೊ ಪ್ರಶ್ನೆ ಮುಂದಕ್ಕೆ ಹೋಗ್ತಾ ಇದೆ. 2ನೇ ಸ್ಥಾನದಲ್ಲಿ ಗಂಟೆ ಬಾರಿಸಿದಂತ ಶರತ್ ಹೋಗ್ತಾ ಇದೆ. ದೇವಮ್ಮ ಅವರ ಫೇವರೇಟ್ ಸಾಂಗ್ ಯಾವುದು? ಸರ್ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಅಂತ ಶರತ್ ಹೇಳ್ತಾನೆ. ದೇವಮ್ಮರೇ ನಿಮ್ಮ ನೆಚ್ಚಿನ ಹಾಡು ಯಾವುದು? ಅದೇ ಸರ್. ಕ್ಯಾಮ್ರಾಗ ಏನ್ ಹೇಳಿದ್ರೆ ಅದೇ ಬಾರಿಸ್ಬಿಡ್ತೀನಿ ಬಂದು. ಈಗ ಒಳಗೆ ಸೇರಿದರೆ ಗುಂಡು. ಅದೇ ಡಾರ್ಲಿಂಗ್ ಡಾರ್ಲಿಂಗ್ ಅದೊಂದು ಹೇಳ್ತೀನಿ, ಒಳಗೆ ಸೇರಿದ್ರೆ ಗುಂಡು. ಕ್ಯಾಮ್ರಾ ಮುಂದೆ ಹೇಳಿದ್ದೆ ಇದು. ಅದೇ ಒಳಗೆ ಸೇರಿದ್ರೆ ತಪ್ಪು ಉತ್ತರ ಶರತ್ ಕೊಟ್ಟಿದ್ದಾನೆ. ನಾನು ಗೆಸ್ ಮಾಡಿದ್ದೆ ಅವ್ರು ಒಳಗೆ ಸೇರಿದ್ರೆ ಗುಂಡುನೇ ಇರಬೇಕು ಅಂತ ನಾನು ಗೆಸ್ ಮಾಡಿದ್ದೆ. ಸರ್ ನೀವು ಆನ್ಸರ್ ಹೇಳಕ್ ಮುಂಚೆ ನಾನು ಹೇಳಿದೆ ಸರ್. ಅವ್ರು ಕೇಳಿದಾಗ ಡಾರ್ಲಿಂಗ್ ಡಾರ್ಲಿಂಗ್. ನೋ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಯಾವಾಗ ಹೇಳಿದೆ ನೀನು ಅಲ್ಲಿಗೆ ನಿನ್ನ ಉತ್ತರ ಫ್ರೀಸ್ ಆಯ್ತು. ಸೊ ನಿಮ್ದು ಕೂಡ ತಪ್ಪು ಉತ್ತರ. 3ನೇ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಇಲ್ಲ. ಶರತ್ಗಿಲ್ಲ, ಅಭಿಗೂ ಪಾಯಿಂಟ್ ಇಲ್ಲ. ಸೌಮ್ಯ 3ನೇ ಸ್ಥಾನದಲ್ಲಿ ಗಂಟೆ ಹೊಡೆದಿದ್ದಾಳೆ, ಅದು 5ನೇ ರೌಂಡ್ ಅಲ್ಲಿ. ಸೊ 3ನೇ ಸ್ಥಾನಕ್ಕೆ ಗಂಟೆ ಹೊಡೆದಿದ್ದಕ್ಕಾದ್ರೂ ಉತ್ತರ ಕರೆಕ್ಟ್ ಆಗಿ ಹೇಳು. ಸೌಮ್ಯ, ರಾಮಪ್ಪ ಅವರ ನೆಚ್ಚಿನ ಹಾಡು? ಆಕಾಶವೇ ಬೀಳಲಿ ಮೇಲೆ. ಓಕೆ ರಾಮಪ್ಪರೇ, ನಿಮ್ಮ ನೆಚ್ಚಿನ ಹಾಡು? ಸೌಮ್ಯ ಹೇಳಿದ್ದೆ ಕರೆಕ್ಟ್ ಸರ್. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಗೊತ್ತಿತ್ತಾ ನಿಂಗೆ? ಸರ್ ಹೇಳಿದ್ದು ನನಗೆ ಬಾಯ್ ಬರ್ತಿಲ್ಲ, ಅಲ್ಲಿಂದ ನೆನ್ಸ್ಕೊಂಡ್ ಬರ್ತಾ ಇದ್ದೆ. ಏನು ಏನು ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ. ಗೆಸ್ ಮೇಲೆ ಹೇಳ್ದೆ, ಫುಲ್ ಡೌಟ್ ಅಲ್ಲಿ ಇದ್ದೆ ಸರ್. ಡೌಟ್ ಅಲ್ಲೇ ಒಂದು ಗುಡೇಟ್ ಹಾಕಿದ್ಲು, ಹೆಂಗೋ ವರ್ಕೌಟ್ ಆಗೋಯ್ತು. ಅವ್ರಿಗೆ ಸಿಗ್ತಾ ಇದೆ 10 ಪಾಯಿಂಟ್. ಶಿಲ್ಪ ಫರ್ನಾಂಡಿಸ್ ಅವರ ಫೇವರೇಟ್ ಹಾಡು ಯಾವುದು? ಗೊತ್ತಿಲ್ವಾ ಫರ್ನಾಂಡಿಸ್ ಸರ್? ನಿಮ್ಮ ಫೇವರೇಟ್ ಹಾಡನ್ನ ಹಾಡಿ ಸರ್. हम तुम एक कमरे में बंद हो. ಅದು ಅವರ ಫೇವರೇಟ್ ಸಾಂಗ್. ನಮ್ಮಿಬ್ಬರನ್ನ ಒಂದು ರೂಮ್ ಅಲ್ಲಿ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಕೀ ಕಳೆದೋದ್ರೆ ಏನ್ ಆನಂದ ಇರುತ್ತೆ ಅಂತ ಲಿರಿಕ್ ನ ನಮ್ಮ ರಸಿಕಾ ಫರ್ನಾಂಡಿಸ್ ಅವರು ತುಂಬಾ ಇಷ್ಟಪಟ್ಟು ಹಾಡ್ತಾರೆ ಹಾಡನ್ನ. ಫರ್ನಾಂಡಿಸ್ ಸರ್, ಆಹಾ ಏನ್ ಅರ್ಥ ಇದೆ ಅದ್ರಲ್ಲಿ. ಸೊ ಈ ರೌಂಡ್ ಅಲ್ಲಿ ಸೌಮ್ಯ ಉತ್ತರ ಸರಿಯಾಗಿ ಕೊಡ್ತಾಳೆ ಮತ್ತು 10 ಪಾಯಿಂಟ್ ಅವ್ರ ಟೀಮ್ಗೆ ಹೋಗುತ್ತೆ. ಓಕೆ, ಮುಂದಿನ ಹಂತ, ಕೊನೆಯ ಹಂತ, ಸೀನಿಯರ್ಸ್ ಗೆ ಬರ್ತಿರುವಂತಹ ಪ್ರಶ್ನೆ.
ಸೊ ನೀವು ಕೂಡ ಜೂನಿಯರ್ಸ್ ಯಾವ ರೀತಿ ಟಾಸ್ಕ್ ನ ಮಾಡಿದ್ರೋ ಅದೇ ತರ ನೀವು ಟಾಸ್ಕ್ ನ ಮಾಡಿ ಹೋಗಿ ಗಂಟೆನ ಹೊಡಿತೀರಾ. snapdeal.com ಜೋಡಿಗಳ ನಂಟು ಸೀನಿಯರ್ಸ್ ಗೆ ಬರ್ತಾ ಇರುವಂತಹ ಕೊನೆಯ ಪ್ರಶ್ನೆ, ನಮ್ಮ ಶೋ ನಲ್ಲಿ ಟಾಪ್ 4 ಕಂಟೆಸ್ಟೆಂಟ್ಸ್ ಗಳಲ್ಲಿ ನಿಮ್ಮ ಪಾರ್ಟ್ನರ್ ಗೆ ಇಷ್ಟ ಆಗದೆ ಇರೋ ಕಂಟೆಸ್ಟೆಂಟ್ ಯಾರು? ಓ ದೇವಮ್ಮ ಭೋಜಮ್ಮ ಸೂಪರ್. ಹೊಡಿ ದೇವ ಹೊಡಿ, ಗಂಟೆ ಹೊಡಿರಿ, ಗಂಟೆ ಹೊಡಿರಿ. ಇಲ್ಲ ಹೊಡಿರಿ. Yes. ಗಂಟೆನ ಹೊಡೆದಿದ್ದಾರೆ. ಬೇಗ 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 ಭೋಜಮ್ಮ. ಹೊಡೆದ್ರು. ನಾಲ್ಕು. ಅಯ್ಯೋ ಹೊಡಿ, ಗಂಟೆ ಹೊಡಿರಿ. ಹೋಗಿ ಬನ್ನಿ. ಸೀನಿಯರ್ಸ್ ಗಳಲ್ಲಿ ಫಸ್ಟ್ ಪ್ಲೇಸ್ ಹೋಗಿದ್ದು ದೇವಮ್ಮ. ದೇವಮ್ಮ ಅವರೇ, ನಮ್ಮ ಲೈವ್ ಸೂಪರ್ ಗುರುನಲ್ಲಿ ನಿಮ್ಮ ಪಾರ್ಟ್ನರ್ ಶರತ್ಗೆ ಇಷ್ಟವಾಗದೆ ಇರುವಂತಹ ಕಂಟೆಸ್ಟೆಂಟ್ ಯಾರು? ಲೇಡೀಸ್ ಶಿಲ್ಪ. ಶಿಲ್ಪಾ. ಕರೆಕ್ಟ್ ಸರ್. ಏನಕ್ಕೆ ಶರತ್? ಕಾಂಪಿಟೇಷನ್ ಇದ್ದಿದ್ದು ಮೊದಲಿಂದ ವಾರು ಅದೆಲ್ಲ ಲಾಸ್ಟ್ ವೀಕ್ ಬೇರೆ ಒಂದು ಫೈಟ್ ಬೇರೆದಾಗಿತ್ತು. ಸೊ ನನ್ಗೇನು ಅಂದ್ರೆ ಅವ್ರು ಗೆಸ್ ಮಾಡೋದು ರೈಟ್ ಇರಬೇಕು. ಓಕೆ. ಸೊ ಐ ಗೇವ್ ಶಿಲ್ಪಾಸ್ ಆನ್ಸರ್. ಸೊ ಗೆಸ್ ಕರೆಕ್ಟ್ ಮಾಡಿ ಸರ್. ತುಂಬಾ ಮಜಾ ಇದೆ. ಈಗ ಬರ್ತಾ ಇದೆ ನಿಜವಾದ ಹಂತ. ಭೋಜಮರೆ. ಸೌಮ್ಯ. ಸೌಮ್ಯ ಏನಬೇ ಅಲ್ಲಿ ಕ್ಯಾಮ್ರಾ ಮುಂದೆ ಹಿಡಿದೋದೆ. ಸೊ ನಿನಗೆ ಸೌಮ್ಯ ಮೇಲೆ ದುಶ್ಮನಿ ಇದೆ ಅಂತ ಹೇಳ್ತಾ ಇದೆ. ಓಕೆ ಸೌಮ್ಯ ತಗೋತೀಯ ಇದನ್ನ? ತಗೋತಾಳೆ, ಅವಳು ಕೂಡ ತಗೋತಾಳೆ. ಓಕೆ, ಹಾಗಾದ್ರೆ ರಾಮಪ್ಪ ಅವರೇ, ನಿಮ್ಮ ಪಾರ್ಟ್ನರ್ ಸೌಮ್ಯಗೆ ಯಾರನ್ನ ಕಂಡ್ರೆ ಈ 4 ಜನದಲ್ಲಿ ಆಗಲ್ಲ? ನನ್ನ ಪ್ರಕಾರ ಶಿಲ್ಪ. ಶಿಲ್ಪ ಅನ್ಬಿಡಕ್ಕೆ ಬರ್ತಾರ. ಸೌಮ್ಯ ಯಾರು? ಅಭಿ ಸರ್. ಸೌಮ್ಯ ದುಶ್ಮನ್, ಸೌಮ್ಯಗೆ ಅಭಿ ದುಶ್ಮನ್. ಮತ್ತೆ ಈ ಶಿಲ್ಪ ಹೆಂಗ್ ಬಂದು ತಗೊಳಕೊಂಡ್ಲು? ಸೊ ರಾಮಪ್ಪ ಅವರೇ ತಪ್ಪು ಗೆಸ್ಸು. ಫರ್ನಾಂಡಿಸ್ ಸರ್. ಶರತ್. 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 ಶಿಲ್ಪ ಯಾರನ್ನ ಕಂಡ್ರೆ ನಿನಗೆ ಆಗಲ್ಲ? ಭೋಜಮ್ಮ ಇಸ್ ದ ಆನ್ಸರ್. ಓಕೆ, ಈ ಹಂತದಲ್ಲಿ ಶರತ್ ಮತ್ತು ದೇವಮ್ಮ ಅವ್ರಿಗೆ ಇನ್ನೂ 10 ಪಾಯಿಂಟ್ ಸಿಗ್ತಾ ಇದೆ. ಹಾಗಾಗಿ ಅವರ ಸ್ಕೋರ್ 40. ಅಭಿ ಭೋಜಮ್ಮ ಅವರ ಸ್ಕೋರ್ ಈ ಹಂತದಲ್ಲಿ 20. ಸೌಮ್ಯ ಮತ್ತು ರಾಮಪ್ಪ ಅವರ ಸ್ಕೋರ್ ಈ ಹಂತದಲ್ಲಿ 30. ಭೋಜಮ್ಮ ಅವ್ರ ಕಂಡ್ರೆ ಆಗದೆ ಇರುವಂತಹ ಶಿಲ್ಪ ಮತ್ತು ಫರ್ನಾಂಡಿಸ್ ಅವರ ಪಾಯಿಂಟ್ 10. ಸೊ ಇವತ್ತಿನ snapdeal.com ಜೋಡಿ ನಂಟು ಟಾಸ್ಕ್ ಅಲ್ಲಿ 40 ಪಾಯಿಂಟ್ ಗಳನ್ನ ತಗೊಂಡಿರುವಂತಹ ಶರತ್ ಅಂಡ್ ದೇವಮ್ಮ ನೋಡೋಣ ಇವತ್ತಿನ ಆಟದಲ್ಲಿ ಏನೇನು ವ್ಯತ್ಯಾಸಗಳಾಯ್ತು, ಏನೇನು ಏರ್ಪೇರ್ಗಳಾಯ್ತು, ಏನೇನು ತೊಂದರೆ ಆಯ್ತು, ಯಾರ್ಯಾರು ಮಾಡಕ್ಕಾಯ್ತು, ಯಾರ್ಯಾರು ಟಾಸ್ಕ್ ನಿರ್ವಹಿಸಕ್ಕಾಗ್ಲಿಲ್ಲ, ಎಲ್ಲವನ್ನ ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಏರಿಯಾದಲ್ಲಿ. ಗುಡ್ ಬೈ. ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ಇವತ್ತು snapdeal.com ಜೋಡಿ ನಂಟು ಟಾಸ್ಕ್ ನ ನಿಮ್ಗೆ ಕೊಟ್ಟಿದ್ವಿ. ಕೆಲವರು ತುಂಬಾ ಚೆನ್ನಾಗಿ ಆಡಿದ್ರಿ, ಕೆಲವರು ಪಾಪ ಚೆನ್ನಾಗಿ ಆಡಕ್ಕಾಗ್ಲಿಲ್ಲ. ಸೊ ಸ್ಯಾಡ್. ಶರತ್, ದೇವಮ್ಮ ಅವ್ರ ಮೇಲೆ ಎಷ್ಟು ಹಚ್ಚೆ ಇದೆ, ಯಾವ್ಯಾವ ಹೆಸರುಗಳೇನು, ಯಾವ ಕಾರಣಕ್ಕೆ ಹಾಕ್ಸ್ಕೊಂಡಿದ್ದೆಲ್ಲ ಸ್ಟಡಿ ಮಾಡ್ಬಿಟ್ಟಿದೆಯಲ್ಲ ಸರ್. ಹೇಳು ಸರ್. ಶಿವಗಯ್ಯ, ವೆಂಕಟೇಶ್, ಆಮೇಲೆ ಸಿದ್ದು, ಆಮೇಲೆ ರೆಬಲ್ ಅಂಬರೀಶ್ ಅಂತ. ನಮ್ಗೆ ಇಷ್ಟಂದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಒಬ್ಬರೇ ಗೊತ್ತಿರೋದು. ಶಿವಗಯ್ಯ ಬಂದ್ಬಿಟ್ಟು ಅವ್ರ ಬೆಲ್ಲದ ಕೆಲಸ ಮಾಡ್ತಾ ಇದ್ರು, ಅದ್ರಲ್ಲಿ ಯಜಮಾನ್ರು. ಆಮೇಲೆ ಸಿದ್ದು ಅನ್ಬಿಟ್ಟು ಅವ್ರ ಫ್ರೆಂಡ್ ಅಂತೆ. ಫ್ರೆಂಡ್ ಅಂತೆ. ಫ್ರೆಂಡ್ ಬಾಯ್ ಫ್ರೆಂಡ್ ಅದು ಕೇಳಿದೆ. ಫ್ಯಾಮಿಲಿ ಫ್ರೆಂಡ್? ಇಲ್ಲ ಕಣಲ್ಲ, ಅದೆಲ್ಲ ಇಲ್ಲ ಅನ್ಬಿಟ್ಟು ಹೋಗಿದ್ರು. ಏನಂತ ಹೋಗಿದ್ರು? ಅದು ಸೆನ್ಸಾರ್ ಬೀಪ್ ವರ್ಡ್ಸ್ ಸರ್. ನಾನು ಅದು ನೀ ಬೀಪ್ ಮಾಡಕ್ ಮುಂಚೆ ನಾನೇ ಮಾಡ್ಬಿಡ್ತೀನಿ, ಬೀಪ್ ಆಗೋಯ್ತು ಸರ್. ಅಷ್ಟು ಜೋರಾಗಿತ್ತು, ಅಷ್ಟು ಉದ್ದಾಯ್ತು. ಅದಾದ್ಮೇಲೆ ವೆಂಕಟೇಶ್ ಅಂತ ಅನ್ಬಿಟ್ಟು ತೊಗಲಪ್ಪ ಅಂತ ಹಾಕ್ಸ್ಕೊಂಡಿದಾರಲ್ಲ, ಕೊಡ್ಲಪ್ಪ ಕೊದಲಪ್ಪ ಅಂತ ಹಾಕ್ಸ್ಕೊಂಡಿದಾರಲ್ಲ, ಏನಂತ ಕರೆಯಲ್ಲ? ಕೊದ್ಲಪ್ಪ ಅಂತ ಕರೆಯಲ್ಲ ಸರ್. ಕೊದ್ಲಪ್ಪ ಕರೆಯಲ್ಲ, ಕರೆಯಲ್ಲ. ಏನಂತ ಕರೆಯಲ್ಲ? ಕೊದ್ಲಪ್ಪ ಅಂತ ನಾನಂತೂ ಕರೆಯಲ್ಲ ಸರ್. ಕೊದ್ಲಪ್ಪ ಅಂತ ಕರಿಬಾರ್ದು. ಕೊದ್ಲಪ್ಪ ಅಂತ ಕರಿತೀನಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಕರಿಬಾರ್ದು. ನೀವು ಅಷ್ಟೇ, ನಾನು ಅಷ್ಟೇ. ಇನ್ಮೇಲೆ ದೇವಮ್ಮ ಅವ್ರನ್ನ ಕೊದ್ಲಪ್ಪ ಅಂತ ಕರೆಯಲ್ಲ.
ಸರತ್ತು ನಿನಗೆ ಜ್ಞಾನ ಸಿಲ್ವೇನೋ ನಿನಗೆ ಅದೇನಕ್ಕೆ ಹೆಂಗೆ ಹೇಳ್ತೀಯ ಪರ್ಸ್ನಲ್ ವಿಷಯಗಳೆಲ್ಲ ನಾವೇ ನಮ್ಮ ಸೆಷನ್ ಆಮೇಲೆ ಎಲ್ಲ ಏನ್ ಕೇಳ್ತೀಯ ಇನ್ನೂ ಚೆನ್ನಾಗಿದೆ ಬೈಯೋದು ಹೇಳ್ಕೊಡ್ಲಾ ದೇವಮ್ಮ ಹೇಳ್ಕೊಡ್ಲಾ ಅಲ್ಲ ಕನ್ನಡದಲ್ಲಿ ಬೈದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನನಗೆ ನೀವು ಡಿಕ್ಷನರಿನೇ ಕೊಡ್ತೀನಿ ಅಂತೀರಾ ಓಕೆ ಒಟ್ಟಿನಲ್ಲಿ ನಿಮ್ಮ ಪಾರ್ಟ್ನರ್ಗಳ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ರಿ ಅಥವಾ ಎಷ್ಟು ತಿಳ್ಕೊಂಡಿರ್ಲಿಲ್ಲ ಅನ್ನೋದು ಇವತ್ತು ಜಗತ್ ಜಾಹೀರಾಯ್ತು. ನೋಡೋಣ snapdeal.com ಜೋಡಿಯ 9 ಟಾಸ್ಕ್ ಅಲ್ಲಿ ಯಾರು ಡೇಂಜರ್ ಝೋನ್ಗೆ ಬರ್ತಾರೆ ಅಂತ ವೋಟಿಂಗ್ ಶುರು ಮಾಡೋಣ. ಇವತ್ತಿನ ಗೆಲುವಿನ ರೂವಾರಿಗಳು, ಗೆಲುವಿನ ಸರದಾರರು ನಮ್ಮ ಕೊದಲಪ್ಪ ಮತ್ತು ದೇವಮ್ಮ ಅವರು. ಅವರಿಂದನೇ ಶುರುವಾಗಲಿ, ಬನ್ನಿ. ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ ಓನ್ಲಿ 10 points. ಔಟ್ ಮಾಡ್ತಾ ಇರೋದು ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ ಅವ್ರಿಗೆ, ಯಾಕೆಂದರೆ ಓನ್ಲಿ 10 marks ತೊಗೊಂಡಿದ್ದಾರೆ. ವೀಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮತ್ತು ಶಿಲ್ಪಾ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಬೋದಾಗಿತ್ತು. ಆಬ್ವಿಯಸ್ಲಿ ಇವತ್ತಿನ ವರ್ಸ್ಟ್ ಪರ್ಫಾರ್ಮೆನ್ಸ್ ನಮ್ದಾಗಿತ್ತು. ಸೊ ನಾವು ನಮ್ಗೆ ವೋಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ದಾದ್ಮೇಲೆ 20 points ತೊಗೊಂಡಿದ್ದು ಅಭಿ ಆ್ಯಂಡ್ ಭೋಜಮ್ಮ, ಅದಕ್ಕೆ ಅವರು ವೋಟ್ ಮಾಡಿದ್ರು. ಅಭಿ ಮತ್ತು ಭೋಜಮ್ಮ ಅವ್ರಿಗೆ ವೋಟ್ ಔಟ್ ಮಾಡ್ತಾ ಇದ್ದೀವಿ. ಅಭಿ ಭಾಳ ಫಾಸ್ಟ್ ಆಗಿದ್ದ, ಹೋಗ್ತಾ ಇದ್ದ, ಮಾಡ್ತಾ ಇದ್ದ. ಆದರೆ ಯಾವುದೇ ಪ್ರಶ್ನೆಗಳಿಗೆ ಅವನು ಸರಿಯಾಗಿ ಉತ್ತರ ಕೊಡಲಿಲ್ಲ. ಓಕೆ, ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಕೆಟ್ಟ ಪರ್ಫಾರ್ಮೆನ್ಸ್ ನ ನೀಡಿ ಡೇಂಜರ್ ಝೋನ್ಗೆ ಬಂದಿದ್ದಾರೆ ಅದನ್ನ ಡಿಸೈಡ್ ಮಾಡಿ ನೀವು ವೋಟ್ ಮಾಡಿದೀರಾ. ಅಂಡ್ ವೋಟಿಂಗ್ ಕಾರ್ಡ್ಸ್ ನನ್ನ ಕೈಯಲ್ಲಿದೆ. ಇವತ್ತು ನಡೆದಿರುವಂತ ವೋಟ್ ಔಟ್ ತುಂಬಾನೇ ಸರ್ಪ್ರೈಸಿಂಗ್ ಆಗಿದೆ. ಫಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವ್ರಿಗೆ ಬಂದಿದೆ. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವ್ರಿಗೆ ಇನ್ನೊಂದು ವೋಟ್. ಸೊ ಇಲ್ಲಿಗೆ 2 ವೋಟ್ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವ್ರ ಹತ್ರ ಇದೆ. ಇನ್ನೂ ಒಂದು ವೋಟ್ ಅಭಿ ಮತ್ತೆ ಭೋಜಮ್ಮ ಅವ್ರಿಗೆ ಬಂದಿದೆ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ ಅವ್ರಿಗೆ. ರೀಸನ್ ಏನ್ ಗೊತ್ತಾ? ಅಭಿ ಪ್ರತಿ ಟಾಸ್ಕ್ ಅಲ್ಲೂ ಆಲ್ಮೋಸ್ಟ್ ಎಲ್ಲ ರೌಂಡ್ ಅಲ್ಲೂ ಎಲ್ಲ ಟಾಸ್ಕ್ ಅಲ್ಲೂ ಸೆಕೆಂಡ್ ಪ್ಲೇಸ್ ಹೋಗ್ತಾ ಇದ್ದ, ಆದ್ರೆ ಉತ್ತರನ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಈಗ ಲೋದಲ್ಲಿರೋದು ಇವರು ಶಿಲ್ಪನವರು. ನಾವು ಅವ್ರಿಗಿಂತ ಚಂದ ಮಾಡಿದ್ದೀವಿ. ಇವನು ರನ್ನಲ್ಲಿನೂ ಅಷ್ಟು ಫಸ್ಟ್ ಬಂದ, ಆದರೆ ಒಂದು ಹೆಸರು ಹೇಳಕ್ಕೆ ಸ್ವಲ್ಪ ಎದ್ದು ಬಂದ. ಅದೇ ರೀಸನ್ ಟೈರ್ ಗೇಮ್ ಅಲ್ಲೂ ಕೂಡ ಲಾಸ್ಟ್ ಹೋಗ್ತೀರಾ. ಇದೆಲ್ಲ ರೀಸನ್ಸ್ ಇರ್ಬೋದು. ಅವರ ಅನಿಸಿಕೆಗಳನ್ನ ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಫಿನಾಲೆ ವಾರದ 3ನೇ ದಿನಕ್ಕೆ ಅಂದ್ರೆ 3ನೇ ದಿನದಲ್ಲಿ ಡೇಂಜರ್ ಝೋನ್ಗೆ ಬಂದಿರೋದು 2 ಜೋಡಿಗಳು. ಒಂದು ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು, ಅವರ ಜೊತೆಗೆ ಅಭಿ ಮತ್ತೆ ಭೋಜಮ್ಮ ಅವರು. ಸೊ ಇನ್ನು ಉಳಿದಿರೋದು ಕೇವಲ 2 ದಿನಗಳು, 2 ಟಾಸ್ಕ್ಗಳು. ಫೈನಲಿಸ್ಟ್ ಆಗಬೇಕು ಅಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಕೇಳತ್ತೆ, ಬೇರೆ ಏನು ವರ್ಕ್ ಆಗಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಕೇಳತ್ತೆ. ಓಕೆ, ನೋಡೋಣ ಯಾರಿಗೆ ಹೋಗುತ್ತೆ ಲೈಫ್ ಸೂಪರ್ ಗುರು ಪಟ್ಟ ಮತ್ತು 10 ಲಕ್ಷ ರೂಪಾಯಿಗಳು, ಜೊತೆಗೆ ನೀವು ಹೋರಾಡ್ತಿರುವಂತಹ ಈ ಲೈಫ್ ಐಡಲ್. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು ಪವರ್ ಬೈ snapdeal.com. ಕುಕೀಸ್ ಪಾರ್ಟ್ನರ್ ಯೂನಿಬೇಕ್ ಕುಕೀಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್, ಫಾಗ್, ಹೆಡ್ ಅಂಡ್ ಶೋಲ್ಡರ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನಾವು ನಿಮ್ಗೆ ನಾಳೆ ಸಿಗ್ತೀವಿ ಹೊಸ ಟಾಸ್ಕಿನ ಜೊತೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.